ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಹೊಸ ವರ್ಷದ ಭವಿಷ್ಯವೇನು, ಪ್ರಪಂಚದಲ್ಲಿ ಆಗೋದೇನು, ಬರದ ಭವಣಿ ಅತಿಯಾಗುತ್ತಾ, ವಿಕೋಪ ಆರ್ಭಟಿಸುತ್ತಾ, ರಾಜಕೀಯ ರಂಗದ ಭವಿಷ್ಯವೇನು, ಚುಕ್ಕಾಣಿಯ ಸಂಗತಿಗಳೇನು, ಯಾವ ಉದ್ಯಮದಲ್ಲಿ ನಷ್ಟ, ಯಾವ ಉದ್ಯಮದಲ್ಲಿ ಲಾಭ, ಕೊರೋನಾ ಆಕ್ರಮಣ ಹೆಚ್ಚಾಗುತ್ತಾ, ಜನಜೀವನ ಏರುಪೇರಾಗುತ್ತಾ, ಮಳೆ ಬೆಳೆಯ ಸಂಗತಿಗಳೇನು, ರೈತರ ಭವಿಷ್ಯವೇನು, ಹೊಸ ವರ್ಷ ಯಾವ ರಾಶಿಗೆ ಹರ್ಷ, ಯಾವ ರಾಶಿಗೆ ಸಂಘರ್ಷ, ಇದುವೇ ಈ ಹೊತ್ತಿನ ವಿಶೇಷ ವರ್ಷ ಭವಿಷ್ಯ 2024. ಜ್ಯೋತಿಷಿಗಳ ಲೆಕ್ಕಾಚಾರದ ಪ್ರಕಾರ 2024ರಲ್ಲಿ ನಡೆಯೋದೇನು, ಯಾರ್ಯಾರ ಲೆಕ್ಕಾಚಾರ ಹೇಗಿದೆ, ಇಲ್ಲವಾಯಿತೆಂದು ಅಂದುಕೊಳ್ಳುವಷ್ಟರಲ್ಲಿ ಇದೀಗ ಮತ್ತೆ ಕೊರೋನಾ ತನ್ನ ಆರ್ಭಟವನ್ನ ಶುರು ಮಾಡಿದೆ. ಮುಂದೆ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ ಆವರಿಸ್ತಾ ಇದೆ. ಸರಿಯಾಗಿ ಮಳೆಯಿಲ್ಲ, ಬೆಳೆಯಿಲ್ಲ, ಏಕಾಏಕಿ ಆರ್ಭಟಿಸಿ ಅಸ್ತವ್ಯಸ್ತಗೊಳಿಸಿ ಹೋಗಿಬಿಡುವಂತಹ ಚಂಡಮಾರುತಗಳು, ಅಲ್ಲಲ್ಲಿ ಕಂಪನಗಳು, ಬರ್ತಾ ಇರುವಂತಹ ಲೋಕಸಭಾ ಚುನಾವಣೆಗಳು, ಮುಂದೆ ಏನಾಗಲಿದೆ, 2024ರ ಒಟ್ಟಾರೆ ಭವಿಷ್ಯವೇನು, ದ್ವಾದಶ ರಾಶಿಗಳ ಫಲಾಫಲಗಳೇನು, ಎಲ್ಲವನ್ನ ವಿವರವಾಗಿ ತಿಳಿಸಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಎಸ್.ಕೆ. ಜೈನ್ ಗುರೂಜಿ ಹಾಗೂ ಡಾಕ್ಟರ್ ಬಸವರಾಜ್ ಗುರೂಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ನಮಸ್ಕಾರ. 2023 ಮುಗೀತು, 2024ಕ್ಕೆ ಕಾಲಿಡ್ತಾ ಇದೆ. ಅಂದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಪ್ರಕಾರ ನೋಡೋದಾದ್ರೆ ಯುಗಾದಿಗೆ ಹೊಸ ವರ್ಷವನ್ನು ಬರಮಾಡಿಕೊಳ್ತೇವೆ. ಆದರೆ ಸಂಖ್ಯಾಶಾಸ್ತ್ರದ ಮುಖೇನವಾಗಿ ನೋಡೋದಾದ್ರೆ 2023 ಕಳೆದು 24ಕ್ಕೆ ಕಾಲಿಡ್ತಾ ಇದ್ದೇವೆ. ಹಾಗಾಗಿ ಇದರ ವಿಶೇಷತೆ ಏನು ಗುರೂಜಿ? ಇಲ್ಲಿ ವಿಶೇಷತೆ ಅಂತ ಹೇಳಿದರೆ ಮೊದಲು ಹ್ಯಾಪಿ ನ್ಯೂ ಇಯರ್ ಹೇಳ್ತೀನಿ. ಮೂಲ ನಕ್ಷತ್ರ ಆಗಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಸೂರ್ಯ ಇದ್ದಾಗ ಪ್ರತಿ ವರ್ಷವೂ ನಾವು ಹೊಸ ವರ್ಷ ಆಚರಣೆ ಮಾಡ್ತೀವಿ. ಭಾಳ ಸಂತೋಷ, ಸಂಭ್ರಮ, ಎಲ್ಲರೂ ಅಂದರೆ ಹೊಸ ವರ್ಷ ಆಂಗ್ಲ ಭಾಷೆಯ ಪ್ರಕಾರ, ಆಂಗ್ಲ ಸಿದ್ಧಾಂತ ಅಂತ ಇಟ್ಕೊಳ್ಳಿ. ಆದರೆ ಇಲ್ಲಿ ಸೂರ್ಯನು ಧನುಷ್ ರಾಶಿಯಲ್ಲಿರೋದು ಶುಭಕರ. ಅದು ಕ್ರಿಸ್ಮಸ್ ಹಬ್ಬದಿಂದಲೇ ಇದು ಶುಭ ಆಗುತ್ತೆ. ಯಾಕಂದರೆ ಈ ಚಂದ್ರನು ಉಚ್ಚದಲ್ಲಿರುತ್ತೆ, ರೋಹಿಣಿ ನಕ್ಷತ್ರ ಇರುತ್ತೆ. ಆಮೇಲೆ ಸಿಂಹ ರಾಶಿಗೆ ಸೂರ್ಯ ಬರುತ್ತೆ ಈ ಹೊಸ ವರ್ಷ 1 ಜನವರಿಗೆ. ಸೊ 1 ಜನವರಿಗೆ ಸಿಂಹದಲ್ಲಿದ್ದಾಗ ಹುಣ್ಣಿಮೆ ಆಗಿ ಪಂಚಮಿ ತಿಥಿ ಬರ್ತದೆ. ಆ ತಿಥಿ ಪ್ರಕಾರ ಲೆಕ್ಕ ತಗೊಳ್ತೀವಿ ನಾವು. ರವಿ ಕುಜ ಸೇರುವಾಗ ಯುದ್ಧಗಳು, ಪ್ರಕೃತಿಯ ವಿಕೋಪಗಳು, ಅತಿವೃಷ್ಟಿ. ಮಡ್ರಾಸಲ್ಲಿ ನೋಡಿ ಇಂಥ ಮಳೆ, ಅಂದರೆ ಕಾರುಗಳಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಾವಿಕಗಳು ತರಿಸ್ಬೇಕಾಯ್ತು. ಅರ್ಥ ಮಾಡ್ಕೊಳ್ಳಿ. ಇನ್ನು ಬಸವರಾಜ್ ಗುರೂಜಿ, 2023 ಕಳೆದು 2024 ಅಂದರೆ ಸಂಖ್ಯೆ ಕೂಡ ಇಲ್ಲಿ ಚೇಂಜ್ ಆಗ್ತಾ ಇದೆ. ಏನೆಲ್ಲ ಬದಲಾವಣೆಗಳಾಗುತ್ತೆ, ಜೊತೆಗೆ ಈ ವರ್ಷದ ಗ್ರಹಣಗಳ ಬಗ್ಗೆ ಹೇಳೋದಾದ್ರೆ ಭಗವದ್ಗೀತೆಯಲ್ಲೇ ಹೇಳ್ತಾರೆ ಪರಿವರ್ತನೆ ಜಗದ ನಿಯಮ ಅಂತ. ಆ ರೀತಿ ನೋಡಕ್ಕೆ ಹೋದಾಗ 23ರಿಂದ 24ಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಪ್ರಥಮವಾಗಿ ಎಲ್ಲರಿಗೂ ಶುಭಾಶಯಗಳನ್ನು 24ಕ್ಕೆ ಕೋರುತ್ತಾ 24 ಬರ್ತಾ ಇದೆ. ಏನು ವಿಶೇಷ ಇರ್ಬೋದು? ಸಂಖ್ಯೆಗಳನ್ನು ಅನುಸಾರವಾಗಿ ನೋಡಕ್ಕೆ ಹೋದಾಗ 24 ಕಡೆಯ ನಂಬರ್ಗಳು 24. 1/1/2024 ಕೂಡಿದಾಗ ಒಟ್ಟಾರೆಯಾಗಿ ಸಮಿಷ್ಟಿ ಸಂಖ್ಯೆ ಅಂತ ಕರಿತೀವಿ. ಆ ಸಮಿಷ್ಟಿ ಸಂಖ್ಯೆಯೂ ಸಹ 1 ಬರ್ತಾ ಇದೆ. ಅದನ್ನೇ ನಾವು 1 ಡೆಸ್ಟಿನಿ ನಂಬರ್ ಅಂತ ಕರಿತೀವಿ. ಆ 1/1/2024 ಟೋಟಲ್ ಆಗಿ ಲೆಕ್ಕಾಚಾರ ಮಾಡಿ ಕೂಡಿದಾಗ ಬರ್ತಕ್ಕಂತಹ ಸಂಖ್ಯೆ 1. ಇನ್ನು ಈ ಕೇವಲ ವರ್ಷವನ್ನು ಮಾತ್ರ ನಾವು ಕೂಡಿದಾಗ ಬರ್ತಕ್ಕಂಥ ಸಂಖ್ಯೆ 8. ಇಲ್ಲಿ ನಾವು ಹೇಳ್ತೀವಿ ಶನಿ ಮತ್ತು ರವಿಯ ಸಂಖ್ಯೆ ಕೂಡ ಇದಾಗಿರೋದ್ರಿಂದ ಸಾಕಷ್ಟು ಪರಿವರ್ತನೆಗಳು ಈ ವರ್ಷದಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. 2023ರಲ್ಲಿ ನೋಡಿದಾಗ ನಾವು 5 ಗ್ರಹಣಗಳಿತ್ತು. ಅದೇ ರೀತಿ 2024ಕ್ಕೆ ಬಂದಾಗ ಒಟ್ಟಾರೆ ಈ ವರ್ಷ 2024ರಲ್ಲಿ 4 ಗ್ರಹಣಗಳನ್ನು ಬ್ಯಾಕ್ ಟು ಬ್ಯಾಕ್ ನೋಡ್ತೀವಿ. ಮಾರ್ಚ್ ಏಪ್ರಿಲ್ ಸೆಪ್ಟೆಂಬರ್ ಅಕ್ಟೋಬರ್, ಆ ರೀತಿ 4 ಗ್ರಹಣಗಳನ್ನು ಒಂದೇ ಮಾಸದ ಹತ್ರ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇದು ಕೂಡ ಒಂದು ವಿಶೇಷತೆ. ಇದರ ಪ್ರಭಾವ ಇದ್ರೆ ಇದರ ಫಲವನ್ನು ಕೂಡ ನಾವು ಮುಂದೆ ಹೇಳ್ಕೊಂಡು ಹೋಗೋಣ. ಎಸ್.ಕೆ. ಜೈನ್ ಗುರೂಜಿ, ಈ ವರ್ಷ ಅಂದ್ರೆ 2024 ಯಾವ ರೀತಿ ಸಂಭವಿಸಬಹುದು ಅಂತೀರಿ? ಅಂದ್ರೆ ಪ್ರಕೃತಿ ಮೇಲೆ ಏನೆಲ್ಲ ಪರಿಣಾಮಗಳನ್ನ ಬೀರಬಹುದು ಈ ಸಂಖ್ಯೆಗಳು? ಇದು ಭಾಳ ಕೆಟ್ಟ ಪ್ರಭಾವ ಕಾಣಿಸ್ತಾ ಇದೆ. ಮಾರ್ಚ್ ತಿಂಗಳು 25ಕ್ಕೆ ಸಂಕಟಗಳಿದೆ. ಉಷ್ಣಕಾಲ, ಈ ಚಳಿಗಾಲ ಹೋಗಿ ಉಷ್ಣಕಾಲ ಬರುತ್ತೆ, ಯುಗಾದಿ ಹಬ್ಬ. ಮತ್ತು 9ನೇ ತಾರೀಕು ಏಪ್ರಿಲ್ಗೆ ಇನ್ನೊಂದು ಗ್ರಹಣ. ಸೊ ಮಾರ್ಚ್ ಏಪ್ರಿಲಲ್ಲಿ ದೊಡ್ಡ ಸಂಕಟ ಕಾಣಿಸ್ತಾ ಇದೆ ಪ್ರಕೃತಿ ಮೇಲೆ. ಭೂಕಂಪಗಳು, ವಾಲ್ಕೆನೋಗಳು, ಐಸ್ಲ್ಯಾಂಡಲ್ಲಿ ಈಗ ವಾಲ್ಕೆನೋ ಬರ್ತಾ ಇದೆ. ಇನ್ನು ಬಸವರಾಜ್ ಗುರೂಜಿ, ಈ ಬಾರಿ ಮಳೆ ಬೆಳೆ ಹೇಗಿರುತ್ತೆ ಅಂತೀರಿ?
2024 ನಾವು ಪಂಚಾಂಗ ರೀತಿ ನೋಡೋಕೆ ಹೋದಾಗ ಯುಗಾದಿಯ ಪ್ರಾರಂಭಿಕ ದಿನ 9/4/2024 ಮಂಗಳವಾರ ದಿನ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ವರ್ಷ ಪೂರ್ತಿ ನಮ್ಮ ಪಂಚಾಂಗ ರೀತಿ ನೋಡೋಕೆ ಹೋದಾಗ ಈ ಬಾರಿ ಈ ಕ್ರೋಧಿನಾಮ ಸಂವತ್ಸರಕ್ಕೆ ರಾಜ ಬಂದು ಮಂಗಳ ಆಗ್ತಾ ಇದ್ದಾನೆ, ಕುಜ ಆಗ್ತಾ ಇದ್ದಾನೆ, ಮಂತ್ರಿ ಬಂದು ಶನಿ ಬರ್ತಾ ಇದ್ದಾನೆ. ಇವೆರಡನ್ನ ಗಮನಿಸಿ ನಾವು ನೋಡೋಕೆ ಹೋದಾಗ ಈ ವರ್ಷ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅತಿ ಹೆಚ್ಚು ಮಳೆ ಆಗ್ತಕ್ಕಂಥದ್ದು. ಆಮೇಲೆ ಚಂಡಮಾರುತದ ಎಫೆಕ್ಟ್ ಇದೆ. ಚಂಡಮಾರುತದ ಎಫೆಕ್ಟು ಇದೆ. ಯಾವ ಭಾಗದಲ್ಲಿ ಆಗಬಹುದು? ಇದು ನಾವು ಹೇಳ್ತೀವಿ, ಇದು ಈ ರೀತಿ ನೋಡಕ್ಕೆ ಹೋದಾಗ ಉತ್ತರ ಭಾರತದಲ್ಲಿ ಉತ್ತರ ಭಾಗದ ಕರ್ನಾಟಕದಲ್ಲಿ ಆಗ್ಬೋದು. ಈ ರೀತಿಯ ಉತ್ತರ ಭಾಗದ ಕರ್ನಾಟಕ, ಉತ್ತರ ಭಾಗದ ಭಾರತಕ್ಕೆ ಇದರ ಹೊಡೆತ ಇದೆ. ಇನ್ನು ಕಳೆದ ವರ್ಷದಲ್ಲಿ ಒಂದ್ 2-3 ವರ್ಷಗಳಿಂದ ನೋಡ್ಕೊ ಬಂದ್ವಿ ಎಸ್.ಕೆ. ಜೈನ್ ಗುರೂಜಿ, ಆರೋಗ್ಯದ ವಿಚಾರದ ಮೇಲೆ ಸಾಕಷ್ಟು ಪರಿಣಾಮಗಳನ್ನ ಬೀರಿದೆ. ಯಾಕಂದ್ರೆ ಈ ಕೊರೋನಾ ಅನ್ನುವಂತಹ ಒಂದು ವೈರಸ್ ಸಾಕಷ್ಟು ಜನರನ್ನ ಹಿಂಡಿ ಹಿಪ್ಪೆ ಮಾಡುತ್ತೆ. ಅಂದ್ರೆ ಈಗ 2023 ಡಿಸೆಂಬರ್ ಅಲ್ಲಿ ಕೂಡ ಎಂಟ್ರಿ ಕೊಟ್ಟಿದೆ. ಏನಾಗ್ಬೋದು ಈ ವರ್ಷ ಅಂತ? ಅಷ್ಟು ಕ್ರೂರತ್ವ ಇರೋದಿಲ್ಲ, ಆದರೂ ಅದನ್ನು ನಾವು ಅಳ್ಳಗಳಿಸಬಹುದು. ಸ್ವಲ್ಪ ರಕ್ಷಣೆಗೆ ಕೊರೋನಾ ಹೊಸ ತಳಿ ಬರ್ತಾ ಇದೆ, ಹೊಸ ವೈರಸ್ಗಳನ್ನ ನೋಡ್ತಾ ತಳಿ ಬರುವಂತ ಸಾಧ್ಯತೆ ಇದೆ ಹೊಸ ವರ್ಷಕ್ಕೆ. ಇವೆಲ್ಲ ನೋಡಮ್ಮ ಪಾಪ ಕರ್ಮಗಳು ಇವೆಲ್ಲ. ಇನ್ನು ಬಸವರಾಜ್ ಗುರುಜಿ, ಈಗ ಎಸ್.ಕೆ. ಜೈನ್ ಗುರೂಜಿ ಹೇಳಿದ್ರು ಕಂಟಕ ಅಂತೂ ಇದೆ, ಬಟ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಲ್ಲ ಅಂತ. ನೀವೇನು ಹೇಳ್ತೀರಿ? ಇಲ್ಲ, ಈ ವರ್ಷದಲ್ಲಿ 2024 ಗಮನಿಸಿ ನೋಡಕ್ಕೆ ಹೋದಾಗ ಇನ್ನು ಸಂಖ್ಯೆಗಳಲ್ಲೇ ಹೀಗೆ ಬಂತು. ಶನಿ ಮತ್ತು ರವಿ ಬಂತು. ಗುರುವಿನ ಒಂದು ಶತ್ರುಸ್ಥಾನದ ಇದನ್ನು ನೋಡಕ್ಕೆ ಹೋದಾಗ ದೇಶದಲ್ಲಿ ರಾಜಕೀಯ, ಸಾಮಾಜಿಕ, ಆರ್ಥಿಕ ಬದಲಾವಣೆಗಳು ಸಾಕಷ್ಟು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೊಸ ನೀತಿಗಳಿರ್ಬೋದು, ಹೊಸ ಇದಾಗ್ಬೋದು. ಯಾಕೆಂದರೆ ವೃಷಭ ಲಗ್ನ ಭಾರತದ ಲಗ್ನವನ್ನು ಕೂಡ ಅನುಸರಿಸಿ ನೋಡಕ್ಕೆ ಹೋದಾಗ ಸ್ವಲ್ಪ ಸಂಕಷ್ಟಗಳು ಜಾಸ್ತಿನೇ ಇದೆ. ಅದು ಜುಲೈ ತನಕ ನೋಡಕ್ಕೆ ಹೋದಾಗ ಜೂನ್ ಜುಲೈ ಗುರು ಬಂದು 1-5 ಮೇಗೆ ವೃಷಭ ರಾಶಿಗೆ ಬಂದ ನಂತರ ಜೂನ್ ಜುಲೈ ಅಂದರೆ ಅರ್ಧ ಭಾಗವನ್ನು ನಾವು ಗಮನಿಸಿ ನೋಡಿದ್ರೆ ಅದ್ರೂ ಉತ್ತರಾಯಣ ಅಂತ ಕೂಡ ತೊಗೋಬೋದು ನಾವು. ಕರ್ಕಾಟಕ ರಾಶಿಗೆ ರವಿ ಪ್ರವೇಶ ಆಗ್ತಕ್ಕಂಥ ಸಾಧ್ಯತೆ ಅಂದರೆ ಇರ್ತಕ್ಕಂಥ ಸಮಯದವರೆಗೂ ಆರ್ಥಿಕವಾಗಿ ರೋಗ ರುಜಿನಗಳ ಕಾಟ ಜಾಸ್ತಿನೇ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಕೊರೋನಾ ವಿಷಯದಲ್ಲಿ ನಾವು ರಾಹು ಬೇರೆ ಈಗ ಜಲತತ್ವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಕೇತು ಬೇರೆ ಭೂತತ್ವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿ ನೋಡೋಕೆ ಹೋದಾಗ ಸ್ವಲ್ಪ ಜುಲೈ ತನಕ ಈ ಕೊರೋನಾ ಕಾಟ, ಇದ್ರ ಜೊತೆಗೆ ಮತ್ತೊಂದು ರೀತಿಯ ಒಂದು ಸಂಕಟ ಕೂಡ ಎದುರಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಹೇಳ್ತೀವಿ, ಯಾರು ಜಾಗೃತಿಯಾಗಿರ್ತೀವಿ, ಯಾರು ಕೇರ್ ತಗೊಳ್ತೀವಿ, ನಿರ್ಲಕ್ಷ್ಯತನ ಯಾರಿಗಿರಲ್ಲ, ಅವರೆಲ್ಲ ಸೇಫ್ ಆಗ್ತಾರೆ. ಎಸ್.ಕೆ. ಜೈನ್ ಗುರೂಜಿ, ಇಡೀ ದೇಶದ ಚಿತ್ತ ಇದೀಗ ಎಲೆಕ್ಷನ್ ಅತ್ತ ನಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇರೋದ್ರಿಂದಾಗಿ ಏನಾಗುತ್ತೆ ಏನು ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ದೇಶ ಅಂತ ಹೇಳಿದ್ರೆ ಇದು ಮಾರ್ಚ್ ತಿಂಗಳಲ್ಲಿ ಸಂಕಟ ಕಾಣಿಸ್ತಾ ಇದೆ. ಮಾರ್ಚ್ ತಿಂಗಳು ಆಗ್ತಾನೆ ಏಪ್ರಿಲಲ್ಲಿ ಜಾಸ್ತಿ ಸಂಕಟ. ಸೊ ಲೆಕ್ಕ ಪ್ರಕಾರ ಮೇನಲ್ಲಿ ಎಲೆಕ್ಷನ್ ಬರಬಹುದು. ಅದಕ್ಕೆ ಮುನ್ನ ನಮಗೆ ಈ ಗ್ರಹಗಳು ನೋಡುವಾಗ ತುಂಬ ಸಂಕಟಗಳು ಕಾಣಿಸ್ತಾ ಇದೆ. ಬಸವರಾಜ್ ಗುರುಜಿ, ರಾಜಕೀಯ ರಂಗದ ಭವಿಷ್ಯವೇನು 2024? ಈಗ 2024 ಲೋಕಸಭಾ ಚುನಾವಣೆ ಕೂಡ ನಡೀತಾ ಇದೆ. ಇನ್ನು ರಾಜ್ಯದ ಮಟ್ಟಿಗೆ ಜೂನ್ ತನಕ ಒಂದಷ್ಟು ಪರವಾಗಿಲ್ಲ, ಜೂನ್ ನಂತರ ಸಾಕಷ್ಟು ಸಂಕಷ್ಟಗಳು ಎದುರಿಸಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ಇರುತ್ತೆ. ಈ ಎಲೆಕ್ಷನ್ನನ್ನು ಪೂರಕವಾಗಿ ಹೊಸ ಪಾರ್ಲಿಮೆಂಟ್ ಭವನದಲ್ಲಿ ನಡೆದಂಥ 13ನೇ ತಾರೀಕಿನ ಘಟನೆ ಏನು ಹೇಳಕ್ಕೆ ಹೋಗುತ್ತೆ ಅಂದರೆ, ದೇಶದಲ್ಲಿ ರಾಜಕೀಯ ಸ್ಥಿತಿಗತಿಗಳು ಒಂದು ಒಳ್ಳೆಯ ಉತ್ತಮವಾಗಿ ಇರೋದಿಲ್ಲ. ಇನ್ನು ಒಟ್ಟಾರೆಯಾಗಿ ಫಲಗಳನ್ನು ನೋಡೋಕೆ ಹೋದಾಗ ಒಂದು ಸಾಮೂಹಿಕ ಅಂದರೆ ಎಲ್ಲರೂ ಸೇರಿ ಒಂದಷ್ಟು ಗ್ರೂಪ್ಸ್ ಮಾಡಿಕೊಂಡು ಆ ಗ್ರೂಪ್ಗಳ ಮುಖಾಂತರ ಒಂದು ದೇಶದ ಚುಕ್ಕಾಣಿಯನ್ನು ಹಿಡಿಯತಕ್ಕಂಥ ಸಾಧ್ಯತೆ ಇದೆ. ಆದರೆ ಒಂದು ಪಕ್ಷಕ್ಕೆ ಹೆಚ್ಚು ಬಲ ಬರುತ್ತೆ, ಸಾಕಾಗಲ್ಲ. ಆ ಸಾಕಾಗದೇ ಇರ್ತಕ್ಕಂಥದ್ದಾಗಿರೋದ್ರಿಂದ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಮತ್ತೊಮ್ಮೆ ಅಂದರೆ ಇಲ್ಲಿ ಒಂದೇ ಪಕ್ಷ ಫಾರ್ಮೇಷನ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಅದೇ ರೀತಿ 2024 ಸುಭಿಕ್ಷವಾಗಿ ಸುಸ್ಥಿತಿಯಾಗಿ ಸುಸ್ಥಿರವಾದ ಸರ್ಕಾರ ಬರೋಕ್ಕೆ ಸಾಧ್ಯತೆ ಇಲ್ಲ. ಅತಂತ್ರತೆ ಉಂಟಾಗುತ್ತೆ. ಎಸ್, ಅತಂತ್ರತೆ, ಏಕಪಕ್ಷಕ್ಕೆ ಬಹುಮತ ಪೂರ್ತಿಯಾಗಿ ವಿತೌಟ್ ಎನಿ ಸಪೋರ್ಟ್ ಈಗಾಗಲೇ ನಡೀತಾ ಇರೋದು ಹಾಗೇನೆ. ಈಗ ನಡೀತಾ ಇರೋದು ಪಕ್ಷಗಳು ಕೂಡ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲ ತಗೊಂಡೇ ಹೋಗಬೇಕಾಗಿರುತ್ತೆ. ಆದರೂ ಕೂಡ ಒಂದು ಪಕ್ಷ ಒಂದಷ್ಟು ಒಂದು ಗಟ್ಟಿಯಾಗಿ ನಿಂತ್ಕೊಳ್ತಕ್ಕಂಥ ಯೋಗ 2024. ಇದಕ್ಕೂ ಹಿಂದೆ ನಾನು ಏನು ಹೇಳ್ತೀನಿ ಮೇಡಮ್ ಅಂದರೆ, ಕಷ್ಟಕರವಾದ ಎಲೆಕ್ಷನ್ 2024 ಎಲೆಕ್ಷನ್ ಆಗ್ತಾ ಇರೋದು ಒಳ್ಳೆಯದಲ್ಲ, ಕಷ್ಟಕರವಾಗಿರುತ್ತೆ. ನಾವು ಮಾಡಲೇಬೇಕು, ವಿಧಿ ಇಲ್ಲ, ನಡೆಯುತ್ತೆ. ದ್ವಾದಶ ರಾಶಿಗಳ ಮೇಲೆ 2024 ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ತಿಳ್ಕೊಳ್ಳೋಣ. ಎಸ್.ಕೆ. ಜೈನ್ ಗುರೂಜಿ, ಮೊದಲಿಗೆ ಮೇಷರಾಶಿ ಬಗ್ಗೆ ತಿಳಿಸಿ. ಮೇಷರಾಶಿಗೆ ಸಿಹಿ ಸುದ್ದಿ. ಯಾಕಂದರೆ ಈ ಬೃಹಸ್ಪತಿ ಬಂದ್ಬಿಟ್ಟು 1ನೇ ತಾರೀಕು ಮೇಗೆ ಮೇಷರಾಶಿ ಬಿಡ್ತದೆ. ಸೊ ದೊಡ್ಡ ಪರಿವರ್ತನೆ, ಶುಭಕರ. ಸೊ ಅವರಿಗೆಲ್ಲ ಅವರ ಆಕಾಂಕ್ಷೆಗಳು, ಅವ್ರ ಕಷ್ಟಗಳೆಲ್ಲ ದೂರ ಆಗಿಬಿಡುತ್ತೆ. ಫಸ್ಟ್ ಮೇ 11 ಗಂಟೆ 7 ನಿಮಿಷಕ್ಕೆ ಅದೇ ಸಮಯಕ್ಕೆ
ಮೇಷರಾಶಿ ಗುರು ಬಿಟ್ಟು ವೃಷಭ ರಾಶಿಯಿಂದ ಗುರುಬಲ ಬರ್ತಾ ಇದೆ. ಸೊ ನಮ್ಮ ದೇಶದಲ್ಲಿ ಭಾಳ ಖುಷಿ, ಗುರುಬಲ ಗುರು ಶನಿಗಳು ಯುಗಾದಿ ಹಬ್ಬ ಬಂದಾಗ ಗುರುಬಲ ಹೇಗಿರುತ್ತೆ, ಶನಿ ಬಲ ಹೇಗಿರುತ್ತೆ, ರೈತರು ಆ ಪಂಚಾಂಗ ಶ್ರವಣ ಮಾಡಿ. ಸೊ ಗುರುಬಲ ಬರೋದ್ರಿಂದ ಮೇಷರಾಶಿಗೆ ದೊಡ್ಡ ಪರಿವರ್ತನೆ ಶುಭಕರ. 1 ವರ್ಷ ಶನಿ ಬಲನೂ ಇರ್ತದೆ. ಸೊ ಎರಡೂ ಇದ್ದಾಗ ಅವರು ಏಮಿ ಮುಟ್ಟಿನ ಬಂಗಾರ ಅಂತಾರಲ್ಲ, ಮಣ್ಣು ಹಿಡಿದ್ರು ಬಂಗಾರ ಆಗುತ್ತೆ ಮೇಷರಾಶಿ. ಮತ್ತು 12ರಲ್ಲಿ ರಾಹು ಇದೆ, ಆ ಸರ್ಪಶಾಂತಿ ನಾವು ಹೇಳ್ತೀವಿ, ಏನು ಪರಿಹಾರ. ಅದು ಬಿಟ್ಟರೆ ದಶೆ ಚೆನ್ನಾಗಿದ್ದರೆ, ಈಗ ನೀವು ಮೊದಲೇ ಹೇಳಿದ್ರಿ ಯಾರಿಗೂ ಒಳ್ಳೇದಾಗುತ್ತೆ. ಸೊ ಮೇಷರಾಶಿಯವ್ರಿಗೆ ದಶೆ ಚೆನ್ನಾಗಿದ್ದರೆ ಎಲ್ಲಿದ್ದರೂ ಅವ್ರಿಗೆ ಜಯ, ಮುಟ್ಟಿದ್ದೆಲ್ಲ ಚಿನ್ನ, ಅನುಮಾನ. ಆರ್ಥಿಕತೆ ಹೇಗಿರುತ್ತೆ? ಆರ್ಥಿಕ ವೃದ್ಧಿ ಆಗಿಬಿಡುತ್ತೆ. ವ್ಯಾಪಾರದ ಮಂದ ಇದ್ದರೆ ವ್ಯಾಪಾರ ಮೇಲಾಗೋದು, ಹೊಸ ವ್ಯಾಪಾರಕ್ಕೆ ಕೈ ಹಾಕಿದ್ರೆ ಜಯ, ಬಂಧು ಮಿತ್ರರಿಂದ ವ್ಯಾಪಾರದ ಧನ ಆರ್ಥಿಕ ಲಾಭ, ಸಾಲ ಸೋಲ ಇದ್ರೂ ಅಂದರೆ ತೀರೋಗುತ್ತೆ. ಅಶ್ವಿನಿ ಭರಣಿ ಕೃತಿಕಾ 1ನೇ ಪಾದ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ಸೂರ್ಯನಾರಾಯಣ ಮಕರ ಮತ್ತು ಕುಂಭ ಪ್ರವೇಶ, ಶಿವರಾತ್ರಿ ಹಬ್ಬದೊಳಗೆ ಶುಭ ಇದೆ. ಪರಿಹಾರ ಏನು? ಪರಿಹಾರ ಅಂದರೆ ಮೇಷರಾಶಿಗೆ ರಾಹು 12ರಲ್ಲಿರೋದ್ರಿಂದ ಸರ್ಪಶಾಂತಿ ಮಾಡಬೇಕು. ತೊಗರಿ ಬೇಳೆಯನ್ನು ದಾನ ಮಾಡಿಕೊಡ್ಬೇಕು, ಭಾಳ ಶುಭವಾಗಿ. ಪೂರ್ವ ದಿಕ್ಕು ಪ್ರಯಾಣ ಮಾಡಬೇಕು, ಭಾಳ ಶುಭ ಆಗುತ್ತೆ. ಪರಿಹಾರ ಮಂತ್ರ ಏನು? ಪರಿಹಾರ ಮಂತ್ರ ಓಂ ಹ್ರಾಂ ಮಿತ್ರಾಯ ನಮಃ. ಮತ್ತು ನರಸಿಂಹಸ್ವಾಮಿ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಾಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ. ಶತ್ರುನಾಶ, ರೋಗಹರಣ, ಎಲ್ಲ ಸಂಕಟ. ಇದು ಆದಿಶಂಕರಾಚಾರ್ಯರು ಕೊಟ್ಟ ಮಂತ್ರ. ಕುಜನಿಗೆ ತುಂಬ ಶುಭ, ಪ್ರಮೋಷನ್ ಸಿಕ್ಕೋದು, ಅವರ ಆಕಾಂಕ್ಷೆಗಳು ಪೂರ್ಣ ಆಗುತ್ತೆ. ಇನ್ನು ವೃಷಭ ರಾಶಿ 2024 ಹೇಗಿದೆ? ಈ ರಾಶಿಯವರಿಗೆ ಏಕಾದಶ ಸ್ಥಾನದ ರಾಹು ಸಾಕಷ್ಟು ಶುಭ ಫಲಗಳು, ಪಂಚಮ ಸ್ಥಾನದ ಕೇತು ಕೂಡ ಕೆಲವು ಫಲಗಳನ್ನು ಕೊಡುತ್ತೆ. ಆದರೆ ಜನ್ಮಕ್ಕೆ ಗುರು ಬರ್ತಾ ಇರ್ತಕ್ಕಂಥ ಸಂದರ್ಭವನ್ನು ನೋಡೋಕೆ ಹೋದಾಗ ವರ್ಷ ಪೂರ್ತಿ ಸ್ವಲ್ಪ ಮಿಶ್ರ ಫಲಗಳು ಕೂಡ ಇರುತ್ತೆ. ಸ್ವಲ್ಪ ಮಿಶ್ರ ಫಲಗಳು ಅಂತ. ಆರ್ಥಿಕ ಯೋಗ ತುಂಬ ಚೆನ್ನಾಗಿದೆ, ಧನ ಯೋಗ ಚೆನ್ನಾಗಿದೆ. 11ರ ರಾಹು ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆಗಳಿರ್ತಕ್ಕಂಥವರು ಅಥವಾ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಅಂತಹ ಮೇಜರ್ ತೊಂದರೆಗಳು ಬರೋದಿಲ್ಲ. ಇನ್ನು ಪಂಚಮ ಕೇತು ಇರ್ತಕ್ಕಂಥದ್ದಾಗಿರೋದ್ರಿಂದ ಮಕ್ಕಳ ಜೊತೆ ಆಗ್ಬೋದು, ಪೂರ್ವ ಪುಣ್ಯ ಸ್ಥಾನ ಕೂಡ ಅದೌದು, ಅದೃಷ್ಟ ಕೂಡ ಇರುತ್ತೆ. ಸ್ವಲ್ಪ ಸ್ಟ್ರಗಲ್ ಮಾಡಬೇಕು. ಮಹಿಳೆಯರಿಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗುತ್ತೆ. ವ್ಯವಸಾಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗತಕ್ಕಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನು ಒಂಚೂರು ಕಷ್ಟಪಟ್ಟರೂ ಸಾಕು ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ಒಂದು ರಾಶಿಯ ಸಿನಿಮಾ ರಂಗದವರಿಗೆ ಈಗ ಅವಕಾಶಗಳು ಬರ್ತಾನೇ ಇಲ್ವೇ ಅಂದ್ಕೊಳ್ತಾ ಇರ್ತಕ್ಕಂಥವ್ರಿಗೆ ಮೇಯಿಂದ ಆಚೆ ಒಳ್ಳೆಯ ಅವಕಾಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಮಾನಸಿಕವಾಗಿ ನೋಡೋಕೆ ಹೋದಾಗ ಹಿತಶತ್ರುಗಳು ಕೂಡ ಇರ್ತಾರೆ. ಹಿತಶತ್ರುಗಳು, ಬೇರೆಯವ್ರ ಮಾತಿಗೆ ಹೆಚ್ಚು ಗಮನ ಕೊಡಬೇಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮಗ್ನರಾಗಿ ಸಾಕಷ್ಟು ಶುಭ ಫಲಗಳು ಕೂಡ ಬರುತ್ತೆ. ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ. ಮಾನಸಿಕವಾಗಿ ಕೊರಗಕ್ಕೆ ಹೋಗಬೇಡಿ, ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ರೈತರಿಗೆ, ರಾಜಕೀಯ ವ್ಯಕ್ತಿಗಳಿಗೂ ಅಷ್ಟೇ ಸಾಕಷ್ಟು ಶುಭದ ಫಲಗಳು ಕೂಡ ವೃಷಭ ರಾಶಿಯವರಿಗಿರುತ್ತೆ. ಸ್ವಾವಲಂಬಿಗಳಾಗಿ ಮಹಿಳೆಯರು ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾಯಿದ್ರೆ ಅದು ವಿಸ್ತರಣೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ವೃಷಭ ರಾಶಿಗೆ ಇದೆ. ಆರೋಗ್ಯ ಸ್ಥಿತಿಗತಿಗಳು ಹೇಗಿದೆ? ಆರೋಗ್ಯದ ಸ್ಥಿತಿ 2024ರಲ್ಲಿ ವೃಷಭ ರಾಶಿಯವರಿಗೆ ಅಂತಹ ಉಲ್ಬಣ ಆಗ್ತಕ್ಕಂಥದ್ದಿಲ್ಲ. ಇನ್ನು ನಾವು ಕೊರೋನಾ ವಿಷಯಕ್ಕೆ ಬಂದಾಗ ಅಥವಾ ಏನಾದರೂ ಸಾಂಕ್ರಾಮಿಕ ರೋಗಗಳು ಬಂದಾಗ ಅದು ಬಂದಾಗ ಜಾಗೃತಿಯನ್ನು ವಹಿಸಿದ್ದೆ ಆದರೆ ಏನೂ ತೊಂದರೆ ಇಲ್ಲ. ಬಹುಮುಖ್ಯವಾಗಿ ಆರೋಗ್ಯಕ್ಕೆ ಶುಭಕಾರಕ ಅಂತ ಹೇಳ್ತೀವಿ. 11ರ ರಾಹು ಅಂದರೆ ಶುಭ, ಒಳ್ಳೆಯದಾಗುತ್ತೆ. ಓಕೆ, ಇನ್ನು ಮಿಶ್ರ ಫಲ ಅಂತ ಹೇಳ್ತಾ ಇದ್ರಿ, ಪರಿಹಾರ ಏನು? ಪರಿಹಾರ ಅಂತ ಹೇಳಿದಾಗ ಸಾಕ್ಷಾತ್ ದೇವಿಯ ಆರಾಧನೆ, ದೇವಿಯ ಸ್ತೋತ್ರ, ಶುಕ್ರನ ಪೂಜೆ, ಶುಕ್ರನ ಅಂಶ. ಶುಕ್ರನಿಗೆ ನಾವು ಯಾವಾಗಲೂ ಹೇಳ್ತೀವಿ ಅವರೆಕಾಳಿನ ಒಂದು ಪದಾರ್ಥ ಮಾಡೋದು. ಶುಕ್ರವಾರ ತಾವು ಸ್ವೀಕಾರ ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ಅವರೆಕಾಳಿನಲ್ಲಿ ಇಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ಕೊಳ್ಳೋದು, ದೇವಿಯ ಸ್ತೋತ್ರಗಳನ್ನು ಮಾಡ್ಕೊಳ್ಳೋದು. ಶುಕ್ರವಾರದ ದಿವಸ ಏನಾದರೂ ಕೈಲಾದಷ್ಟು ಒಂದು ಸಿಹಿಯ ಪದಾರ್ಥವನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭದ ಫಲಗಳು ಕೂಡ ಸಿಗತ್ತೆ. ಪರಿಹಾರ ಮಂತ್ರ 2 ಹೇಳ್ತೀವಿ ನಾವು. 1 ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಈ ಮಂತ್ರ ಅಥವಾ ಶುಕ್ರಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳೋದು. ಸಾಧ್ಯವಾದರೆ ವರ್ಷದ ನಿಮ್ಮ ಜನ್ಮದಿನದ ದಿವಸ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳನ್ನು ದಾನ ಮಾಡಿ ಶುಭ ಆಗುತ್ತೆ. SK ಜೈನ್ ಗುರುಜಿ, ಮಿಥುನ ರಾಶಿಗೆ 2024ರ ಭವಿಷ್ಯ ಹೇಗಿದೆ? ಮಿಥುನ ರಾಶಿಗೆ ಗುರುಬಲ ಇರ್ತದೆ. 1 ಮೇವರೆಗೂ ಇದೆ. ಯಾಕಂದರೆ 11ನೇ ಗುರು. ಸೊ ಆಲ್ರೌಂಡ್ ಅವ್ರಿಗೆ ಒಳ್ಳೆಯದೇ ಮಾಡುತ್ತೆ ಗುರುಬಲ ಇರೋದ್ರಿಂದ. 1 ಮೇವರೆಗೂ ವಿವಾಹ ಆದಿ ಶುಭ ಕಾರ್ಯ, ಆಕಾಂಕ್ಷೆಗಳು ಪೂರ್ಣ ಆಗೋದು, ವ್ಯಾಪಾರದಲ್ಲಿ ವೃದ್ಧಿ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಅನುಭವಿಸ್ತಾರೆ. ಆದರೆ ಮಿಥುನ ರಾಶಿಗೆ ಈ ಸೂರ್ಯನು ಕುಂಭರಾಶಿಗೆ ಬರಬೇಕು. ಕುಂಭರಾಶಿಗೆ ಬಂದರೆ ಶಿವರಾತ್ರಿ ಹಬ್ಬಕ್ಕೆ ವೃದ್ಧಿ, ಯುಗಾದಿ ಹಬ್ಬ ಅದ್ಭುತವಾದಂಥ ಪರಿವರ್ತನೆ. ಯಾಕಂದರೆ 11 ಸೂರ್ಯ ಅಂದಿದ್ದಾರೆ. ಸೊ ಮಿಥುನ 10ನೇ ಮನೆಗೆ ಬರುತ್ತೆ. ಸೊ ಇಲ್ಲಿ 2-3 ತಿಂಗಳು
ಕ್ರಮೇಣವಾಗಿ ಮಿಥುನ ರಾಶಿ ಖಂಡಿತ ಒಳ್ಳೆಯದಾಗುತ್ತೆ. ಸೊ ಗುರುಬಲನೂ ಇದೆ. ಓಕೆ, ಇನ್ನು ಆರ್ಥಿಕ ಸ್ಥಿತಿಗತಿಗಳು ಹೇಗಿರುತ್ತೆ? ಆರ್ಥಿಕ ವೃದ್ಧಿ ಆಗುತ್ತೆ. ಯಾಕಂದರೆ 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ಲಾಭ ಅಂತ ಹೇಳಿದ್ದಾರೆ. 2ನೇ ಮನೆಗೆ ಧನಸ್ಥಾನ ಅಂದಿದ್ದಾರೆ. 11ನೇ ಮನೆ ಲಾಭ, 12ನೇ ಮನೆ ನಷ್ಟ. ಸೊ ನಷ್ಟ ಕಡಿಮೆ ಇದೆ. ದಶೆ ಚೆನ್ನಾಗಿದ್ದರೆ ಅವ್ರಿಗೆ ವೃದ್ಧಿ ಆಗುತ್ತೆ. ಮಿಥುನ ಅಧಿಪತಿ ಬುಧನೂ ಭಾಳ ಬಲವಾಗಿದೆ. ಅಂದರೆ ಯಾವ ವಲಯಕ್ಕೆ ಹೆಚ್ಚಿನ? ಬುಧನಿಗೆ ಕಂಪ್ಯೂಟರ್ ವಲಯ, ಬುಧನಿಗೆ ಗಣಿತಶಾಸ್ತ್ರದಲ್ಲಿ ಪ್ರಾವೀಣ್ಯತೆ, ಚಿತ್ರ ಬಿಡಿಸೋರು, ಭಾಳ ಅಂದರೆ ವಿದ್ಯಾರ್ಥಿಗಳಿಗೂ ಆ ವಿದ್ಯಾರ್ಥಿಗಳಿಗೂ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಆರೋಗ್ಯ ಸ್ಥಿತಿಗತಿಗಳು ಹೇಗಿರುತ್ತೆ? ಆರೋಗ್ಯ ಅಂತ ಹೇಳಿದ್ರೆ ಮಿಥುನ ರಾಶಿಯಲ್ಲಿ ಪಾಪಗ್ರಹ ಹೇಳಿದ್ರೆ ಕಂಠ ರೋಗ ಬರುತ್ತೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ಮೆಡಿಕಲ್ ಅಸ್ಟ್ರಾಲಜಿ ಭಾಳ ಗ್ರಂಥಗಳಿದೆ ಇಲ್ಲಿ. ಮತ್ತು ಥೈರಾಯ್ಡ್ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳಿದಾಗ ವೃಷಭ ರಾಶಿಗೆ ಮುಖರೋಗ, ENT ಸ್ಪೆಷಲಿಸ್ಟು. ಮೇಷರಾಶಿಗೆ ಮೈಗ್ರೇನು. ಕಾಲಪುರುಷನ ಅಂಗ ಹೇಳಿದ್ದಾರೆ. ದೇವ್ರಿಗೂ ರೂಪ ಇದೆ, ನಮಗೂ ರೂಪ ಇದೆ. ಆಕಾರ ನಿರಾಕಾರ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ. ಸೊ ಮಿಥುನ ರಾಶಿಗೆ ಕಂಠ ರೋಗ ಬರುತ್ತೆ, ಪಾಪಗ್ರಹ ಇದ್ದರೆ. ಇಲ್ಲದೇ ಅಲ್ಲಿ ಆಪ್ರೇಷನ್ ಆಗೋದು, ಆಕ್ಸಿಡೆಂಟ್ ಆಗೋದು, ಮಿಥುನ ಅದಕ್ಕೆ ಶಾಂತಿ ಮಾಡ್ಕೊಂಡ್ಬಿಟ್ರೆ. ಆದರೆ ಈ ಸಲ ಮಿಥುನ ರಾಶಿ ಸ್ವಲ್ಪ ವೃದ್ಧಿ ಇದೆ ಅಂತ ಏನು ದೋಷ ಬರಲ್ಲ. ಪರಿಹಾರ ಏನು ಮಾಡಬೇಕು? ಪರಿಹಾರ ಇಲ್ಲಿ ಶಾಸ್ತ್ರಗಳಲ್ಲಿ ಹೆಸರು ಬೇಳೆಯನ್ನು ದಾನ ಕೊಡಬೇಕು. ಪಚ್ಚೆ ರತ್ನ ಅಂದರು. ಬುಧನಿಗೆ ಗ್ರೀನ್ ಕಲರ್, ಶುಕ ಅಂತ. ಸೊ ಪಚ್ಚೆ ಧಾನ್ಯವನ್ನು ದಾನ ಕೊಡೋದ್ರಿಂದ ಆಗ ಬುಧ ಶಾಂತಿಯಾಗಿ ಅವ್ರಿಗೆ ಬಹಳ ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಓಂ ಹ್ರೂಂ ಸೂರ್ಯಾಯ ನಮಃ ಮತ್ತು ವಿಷ್ಣು ಸಹಸ್ರನಾಮವನ್ನು ಓದಬೇಕು. ಬುಧನಿಗೆ ವಿಷ್ಣು ಪೂಜೆ ಪರಿಹಾರ ಮಾಡಲಿ, ಒಳ್ಳೆಯದಾಗುತ್ತೆ. ಇನ್ನು ಕರ್ಕಾಟಕ ರಾಶಿಗೆ 2024ರ ಭವಿಷ್ಯ ಹೇಗಿದೆ ಬಸವರಾಜ್? ಇವರಿಗೆ 2024ರಲ್ಲಿ ಮೇ ತನಕ ಈಗಾಗಲೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಅವಲಂಬಿಸಿ ನೋಡೋಕೆ ಹೋದಾಗ ರಾಹುವಿನ ಪರಿಸ್ಥಿತಿ, ಹಾಗೆ ಕೇತುವಿನ ಪರಿಸ್ಥಿತಿ, ಶನಿಯ ಪರಿಸ್ಥಿತಿ ನೋಡೋಕೆ ಹೋದಾಗ ಸ್ವಲ್ಪ ಅಷ್ಟಮ ಶನಿ, ಹಿತಶತ್ರುಗಳಾಗ್ಬೋದು, ಕಾಲೆಳಿತಕ್ಕಂಥ ಜನ, ಉದ್ಯೋಗಗಳಲ್ಲಾಗ್ಬೋದು, ಕೆಲಸಗಳಾಗ್ಬೋದು, ಹೊಟ್ಟೆ ಉರಿ ಜನ, ಮತ್ತು ಎಲ್ಲೋ ಒಂದು ಕಡೆ ಸಮರ್ಪಕವಾಗಿ ಎಲ್ಲರೂ ಕೂಡ ಸಹಕಾರ ಹೆಚ್ಚಿಗೆ ಇರೋದಿಲ್ಲ. ಸ್ವಾವಲಂಬಿಗಳಾಗಿ ಸ್ವಶಕ್ತಿಯಿಂದ ಈಗ ಎಲ್ಲ ಕೆಲಸಗಳಲ್ಲೂ ಇವರೇ ಮುನ್ನುಗ್ತಾ ಇರ್ತಾರೆ. ಕೆಲವರು ಏನು ಅಂತ ಹೇಳಿದ್ರೆ ತುಂಬ ಅತಿಯಾಗಿ ನಂಬಿರ್ತಕ್ಕಂಥವ್ರು ಮೋಸ ಕೂಡ ಮಾಡ್ತಕ್ಕಂಥ ಸಾಧ್ಯತೆ, ಒಂಚೂರು ದುಗುಡ ಇರುತ್ತೆ, ಉನ್ಮಾದ ಇರುತ್ತೆ, ಎಲ್ಲೋ ಒಂದು ಕಡೆ ಆತುರದ ನಿರ್ಧಾರಗಳು ಕೂಡ ಕರ್ಕಾಟಕ ರಾಶಿಯವ್ರಿಗೆ ಮೇ ತನಕ. ಮೇಯಿಂದ ಆಚೆನೇ ಬದಲಾವಣೆ ವಿಚಿತ್ರ. ಮೇಯಿಂದ ಆಚೆಗೆ ಒಳ್ಳೆಯ ಆರ್ಥಿಕ ಯೋಗ, ಅರ್ಥ ಆಯ್ತಾ? ಹಾಗೆಯೇ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದು, ಶ್ರೇಯಸ್ ಕಾಣ್ತಕ್ಕಂಥದ್ದು, ಒಳ್ಳೆ ಸಪೋರ್ಟ್ ಸಿಗ್ತಕ್ಕಂಥದ್ದು ಕೂಡ ಆ ಒಂದು ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಬಹಳ ಒಳ್ಳೆಯ ಕಾಲ ಕೂಡ ಮೇಯಿಂದ ಆಚೆ. ಈಗಾಗಲೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಪಾಸಿಟಿವೂ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಹೆಚ್ಚು ಶುಭ ಫಲಗಳು ಕೂಡ ಇದೆ. ಅಷ್ಟಮ ಶನಿ ಇರೋದು ಸ್ವಲ್ಪ ಏನು ಅಂದರೆ ನಿರ್ಲಕ್ಷ್ಯತನ, ಮತ್ತು ಎಲ್ಲೋ ಒಂದು ಕಡೆ ಅಷ್ಟಮ ಅನ್ನೋದು ನಷ್ಟದ ಸ್ಥಾನ ಆಗಿರೋದ್ರಿಂದ ಅತಿಯಾದ ಓವರ್ ಎಕ್ಸ್ಪೆಕ್ಟೇಷನ್ಸ್ ಬೇಡ ಅಂತ ಕೂಡ ನಾವು ಹೇಳ್ತೀವಿ. ಆರ್ಥಿಕ ಸ್ಥಿತಿಗಳ ವಿಚಾರಕ್ಕೆ ಬರೋದಾದ್ರೆ ಯಾವ ಉದ್ಯಮಿಗೆ ಲಾಭ, ಯಾವ ಉದ್ಯಮಿಗೆ ನಷ್ಟ ಅಂತೀರಿ? ಮುಖ್ಯವಾಗಿ ನೋಡಿ, ಕರ್ಕಾಟಕ ರಾಶಿ ಪ್ರತಿನಿಧಿಸ್ತಕ್ಕಂಥದ್ದೇ ಬೋಧನೆ ಆಗ್ಬೋದು, ಇತಿಹಾಸಕಾರರಾಗ್ಬೋದು, ಹಾಗೆಯೇ ಲೆಕ್ಚರರ್ಸ್ ಅಂತ ಕರಿತೀವಿ, ಮನೋವಿಜ್ಞಾನಿಗಳು ಅಂತ ಕರಿತೀವಿ, ಆಡಳಿತ ವರ್ಗ ಅಂತ ಕರಿತೀವಿ, ಆಮೇಲೆ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳ ನಿರ್ವಹಣೆ ಮಾಡ್ತಕ್ಕಂಥವ್ರು. ಚಂದ್ರ ಅದಕ್ಕೆ ಅಧಿಪತಿ ಆಗಿರೋದ್ರಿಂದ ಒಂದು ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಕರಿತೀವಿ. ಇಂಥವರೆಲ್ಲರೂ ಕೂಡ ಈ ವಲಯಕ್ಕೆ ಸೇರಿದವರಾಗಿರ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ ಇವರಿಗೆ ಆರ್ಥಿಕ ಸ್ಥಿತಿ ಬಹುಮುಖ್ಯವಾಗಿ ಹಣಕಾಸಿಗಿಂತ ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ತುಂಬ ಮಗ್ನರಾಗಿರ್ತಾರೆ, ತುಂಬ ಅತಿಯಾಗಿರ್ತಾರೆ. ಪರಿಹಾರ ಅಂತ ಹೇಳಿದ್ರೆ ಈ ರಾಶಿಯವರು ಸಾಕ್ಷಾತ್ ಇಲ್ಲಿ ಚಂದ್ರನ ಪ್ರತಿನಿಧಿಸ್ತಕ್ಕಂಥ ರಾಶಿ ಕೂಡ ಇದಾಗಿರೋದ್ರಿಂದ ಶಿವನ ಆರಾಧನೆ ಮಾಡ್ಕೊಳ್ಳೋದು. ಮೊಸರನ್ನವನ್ನು ಸೋಮವಾರ ಮನೆಯಲ್ಲೇ ಆಗಲಿ ಒಂಚೂರು ಮೊಸರನ್ನವನ್ನು ನೈವೇದ್ಯವಾಗಿ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಇದಕ್ಕೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಮುಖ್ಯವಾಗಿ ಮೊಸರನ್ನ, ಸೋಮವಾರದ ಪೂಜೆಗಳು ಇವರಿಗೆ ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಚಂದ್ರನ ಮಂತ್ರವೂ ಬರುತ್ತೆ, ಶಿವನ ಮಂತ್ರವೂ ಬರುತ್ತೆ. ಚಂದ್ರನ ಮಂತ್ರ ಅಂತ ಹೇಳಿದಾಗ ದದಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ, ಇಲ್ಲ ಓಂ ನಮಃ ಶಿವಾಯ ಹೇಳ್ಕೊಂಡ್ರೆ ಸಾಕು. SK ಜೈನ್ ಗುರುಜಿ, ಸಿಂಹರಾಶಿಗೆ 2024ರ ಭವಿಷ್ಯ ಹೇಗಿದೆ? ಸಿಂಹರಾಶಿಗೆ ಗುರುಬಲ ಇರುತ್ತೆ, ಸಿಹಿ ಸುದ್ದಿನ ಹೇಳ್ತಾ ಇದ್ದೀವಿ. ಆದರೆ ಶನಿ ಮಹಾತ್ಮನ ದೃಷ್ಟಿ ಇರ್ತದೆ ಸಿಂಹರಾಶಿಗೆ. ಶನಿ ಮಹಾತ್ಮ ಇರೋದು ಕುಂಭರಾಶಿಯಲ್ಲಿ. ಸೊ ಸಿಂಹರಾಶಿಯವರು ತಪ್ಪು ಮಾಡದೇ ಇರೋದು ಒಂದು, ಶನಿ ಮಹಾತ್ಮನ ದೃಷ್ಟಿ ಶಾಂತಿ ಮಾಡೋದು, ಗುರುಬಲ ಭಾಳ ಚೆನ್ನಾಗಿದೆ. ಅಷ್ಟಮ ರಾಹು ಇದೆ, ಸರ್ಪಶಾಂತಿ ಮಾಡಲೇಬೇಕು. ಸ್ವಪ್ನದಲ್ಲಿ ಹಾವು ನೋಡಿದ್ರೆ ಹೆದರಿಕೆ ಆಗೋದು, ಅಲ್ಲೂರು ಹೆದರಿಕೆನಾಗಲ್ಲ, ಅಲ್ಲೂ ಸಾಧಾರಣ ಹಾವು ನೋಡಿದ್ರೆ ಹೆದರ್ತೀವಿ. ಅಷ್ಟಮ ರಾಹು, 18 ವರ್ಷದ ರಾಹು, ಇವೆಲ್ಲ ಸಮಯವನ್ನು ಹೇಳಿದ್ದಾರೆ. ಎಷ್ಟು ವರ್ಷದ ರಾಹು, 8ನೇ ಮನೆ ರಾಹು, ಸಿಂಹರಾಶಿ, ಮಕ್ಕ, ಹಬ್ಬ, ಉತ್ತರ, 1ನೇ ಪಾದ, ಇವೆಲ್ಲ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಸೊ ಸೂರ್ಯನು ಪುನಃ ಕುಂಭರಾಶಿ ಬಂದಾಗ, ಅಂದರೆ ಶಿವರಾತ್ರಿ ಹಬ್ಬ, ಯುಗಾದಿ ಹಬ್ಬಕ್ಕೆ ಮೊದಲು ಸ್ವಲ್ಪ ಒಂದು ಸಂಕಟ ಇದೆ.
ಅದು ಸ್ವಲ್ಪ ಹುಷಾರಾಗಿದ್ಬಿಟ್ರೆ ಪಾರಾಗುತ್ತೆ. ಆರ್ಥಿಕತೆ ಹೇಗಿದೆ? ಆರ್ಥಿಕತೆ ಭಾಗ್ಯಸ್ಥಾನದಲ್ಲಿ ಗುರು ಇದೆ. ಅವನಿಗೆ ಸಮಯ ಈಗ ಭಾಗ್ಯೋದಯವಾಗುತ್ತೆ, ಭಾಗ್ಯಸ್ಥಾನದಲ್ಲಿ ಗುರು ಇರೋದ್ರಿಂದ ಶನಿ ಮಾತೃ ಶಾಂತಿ ಭಾಳ ಅವಶ್ಯಕ. ಪರಿಹಾರ ಏನು ಮಾಡಬೇಕು? ಪರಿಹಾರ ನೋಡಮ್ಮ, ಸಿಂಹರಾಶಿಯಲ್ಲಿ ಪಾಪಗ್ರಹಗಳಿದ್ದರೆ ಇಲ್ಲಿ ಗೋಧಿಯನ್ನು ದಾನವಾಗಿ ಕೊಡು. ಸೊ ಗೋಧಿ ದಾನ ಕೊಟ್ಬಿಟ್ರೆ ಭಾಳ ಸೂರ್ಯಶಾಂತನಾಗ್ತಾನೆ. ಪರಿಹಾರ ಮಂತ್ರ ಬೆಳಿಗ್ಗೆ ಎದ್ದು ಸೂರ್ಯೋದಯಕ್ಕೆ ಮಲಗಬಾರ್ದು. ಫಸ್ಟ್ ಪರಿಹಾರ ಮಲಗಿಬಿಟ್ರೆ ಲಕ್ಷ್ಮೀ ಚದತಿ ಚಕ್ರಪಾಣಿ ಅಂತಾರೆ ಚಾಣಕ್ಯ ನೀತಿ. ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಬಿಡೋಲ್ಲ, ಬಿಟ್ಬಿಡ್ತಾರೆ. ನೀನು ಈ ಸೂರ್ಯೋದಯಕ್ಕೆ ಮಲಗಬೇಡ, ಆರ್ಥಿಕ ವಿದ್ಯೆ ಸೂರ್ಯಾಸ್ತಕ್ಕೂ ಮಲಗಬೇಡ, ಸಂಧ್ಯಾಕಾಲ ಅಂದರು. ಅಂತಹ ಸಮಯದಲ್ಲಿ ಓಂ ಹ್ರೌಂ ಖಗಾಯ ನಮಃ ಈ ಮಂತ್ರ ಹೇಳ್ಕೊಡೋದು. ಜೈನರಲ್ಲಿ ಪದ್ಮಪ್ರಭ ತೀರ್ಥಂಕರ ಪೂಜೆ ಮತ್ತು ಶ್ರೀರಾಮರ ಪೂಜೆ. ಸೂರ್ಯನಿಗೆ ಶ್ರೀರಾಮಾವತಾರ ಅಂದರು. ಶಿವನ ಪೂಜೆಯನ್ನು ಓಂ ನಮಃ ಶಿವಾಯ ಜಪ ಮಾಡ್ಕೊಂಡ್ಬಿಟ್ರೆ ಎಂಥ ದೋಷ ಇದ್ರು ಅವ್ರಿಗೆ ಆಪರೇಷನ್ ಆಗಲ್ಲ, ದೋಷ ಹೋಗುತ್ತೆ ಅಂದಿದ್ದಾರೆ. ಬಸವರಾಜ್ ಗುರುಜಿ, ಕನ್ಯಾ ರಾಶಿಗೆ 2024ರ ಭವಿಷ್ಯ ಹೇಗಿದೆ? 2024ರ ಕನ್ಯಾ ರಾಶಿಯ ಫಲಾಫಲಗಳು ನೋಡೋಕೆ ಹೋದಾಗ ಭಾಳ ಅದೃಷ್ಟ ಕಾಲ, ಒಳ್ಳೆಯ ಕಾಲ ಬರ್ತಾ ಇದೆ. ಗುರುಬಲ ಬರ್ತಾ ಇರ್ತಕ್ಕಂಥದ್ದು, ಜನ್ಮದಲ್ಲೇ ಇರ್ತಕ್ಕಂಥ ಕೇತು, ಸಪ್ತಮದಲ್ಲಿ ಇರ್ತಕ್ಕಂಥ ರಾಹು ಆಗ್ಬೋದು, ಅಷ್ಟಮದಿಂದ ನವಮಕ್ಕೆ ಬರ್ತಾ ಇರ್ತಕ್ಕಂಥ ಗುರು, ಸಪ್ತಮದಲ್ಲಿ ಇರ್ತಕ್ಕಂಥ ಶನಿ, ಇದನ್ನೆಲ್ಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಷಷ್ಠದಲ್ಲಿರ್ತಕ್ಕಂಥ ಶನಿ, ಇದನ್ನು ಗಮನಿಸಿ ನೋಡೋಕೆ ಹೋದಾಗ 2023ರಿಂದ 24ಕ್ಕೆ ನೋಡೋಕೆ ಹೋದಾಗ ಎಲ್ಲ ವಿಧದಲ್ಲೂ ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆ ಆಗೋದು, ಬಡ್ತಿ ಸಿಕ್ಕೋದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಅವಕಾಶ ಸಿಕ್ಕೋದು, ಮಹಿಳೆಯರಿಗೆ ಅಧಿಕಾರದ ಪ್ರಾಪ್ತಿ ಆಗೋದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮನೆಗೆ ಅತಿಥಿ ಬರ್ತಕ್ಕಂಥದ್ದು, ಆರ್ಥಿಕ ಸುಧಾರಣೆ ತುಂಬ ಅದ್ಭುತವಾಗಿರ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ವಲಯಕ್ಕೆ ಸೇರಿರ್ತಕ್ಕಂಥ ವಕೀಲರಾಗ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗ್ಬೋದು, ಲೆಕ್ಚರರ್ಸ್ ಆಗ್ಬೋದು, ವಿದ್ಯಾಸಂಸ್ಥೆಗಳಾಗ್ಬೋದು, ರೈತರಾಗ್ಬೋದು, ಇವರಲ್ಲಿ ಈ ಒಂದು 2024ರಲ್ಲಿ ಸಾಕಷ್ಟು ಬದಲಾವಣೆಗಳು, ಧನಾತ್ಮಕ ಬದಲಾವಣೆ, ಊರ್ಧ್ವಮುಖದ ಬದಲಾವಣೆಗಳು ಕೂಡ ಕಾಣ್ತಕ್ಕಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಆದರೆ ಒಂದು ಸಪ್ತಮದಲ್ಲಿರ್ತಕ್ಕಂತಹ ಒಂದು ರಾಹುವಿನ ಮಟ್ಟಿಗೆ ನೋಡೋಕೆ ಹೋದಾಗ ಪಾಲುದಾರಿಕೆಯಿಂದ ಗಂಡ ಹೆಂಡತಿಯರಲ್ಲಿ ಕೋಳಿ ಜಗಳ ಇದ್ದೇ ಇರುತ್ತೆ. ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಆದರೂ ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇದು ಕೂಡ ಬರುತ್ತೆ. ಯಾರೋ ಒಬ್ಬರು ಸ್ವಲ್ಪ ಸಮಾಧಾನ ಚಿತ್ತದಿಂದ ಹೋದಾಗ ಅದು ಕೂಡ ಅಷ್ಟೇನು ದೊಡ್ಡದೇನು ಆಗೋದಿಲ್ಲ. ಇನ್ನು ಷಷ್ಠದಲ್ಲಿ 6ರಲ್ಲಿ ಶನಿ ಇದ್ದಾನೆ. ಸ್ವಲ್ಪ ಏನಾಗುತ್ತೆ, ಇದಕ್ಕೆ ಸೊಂಟಕ್ಕೆ ಸಂಬಂಧಿಸಿರೋ ಒಂದು ರಾಶಿ ಕೂಡ ಇದೆ. ಹೌದು, ಬಲ ದವಡೆ ಆಗ್ಬೋದು, ಬಲ ಭಾಗ ಆಗ್ಬೋದು, ಸೊಂಟಕ್ಕೆ ಸಂಬಂಧಿಸಿರೋದಾಗಿರೋದ್ರಿಂದ ಸ್ವಲ್ಪ ಜಾಗೃತಿಯನ್ನು ವಹಿಸಿಕೊಂಡು ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ ಇದ್ದರೆ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಆರ್ಥಿಕ ಸ್ಥಿತಿಗತಿಗಳು ಹೇಗೆ? ಆರ್ಥಿಕ ಸ್ಥಿತಿಗತಿ, ಹಣಕಾಸಿನ ವಹಿವಾಟು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಬ್ಯಾಲೆನ್ಸ್ ಶೀಟ್ ರೈಸ್ ಆಗುತ್ತೆ, ದುಡ್ಡು ಚೆನ್ನಾಗಿ ಬರುತ್ತೆ, ಕೆಲಸ ಜ್ಞಾನ ಚೆನ್ನಾಗಿರುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ರೈತರು ಬೆಳೆದಂಥ ಬೆಳೆಗಳಿಗೆ ಉತ್ತಮವಾದ ಬೆಲೆ ಈ ವರ್ಷದಲ್ಲಿ ಸಾಕಷ್ಟು ಸಿಗ್ತಾ ಇರುತ್ತೆ. ಕಬ್ಬು ಬೆಳೆಗಾರರಾಗ್ಬೋದು, ಅಡಿಕೆ ಬೆಳೆಗಾರರಾಗ್ಬೋದು, ರಾಗಿ ಬೆಳೆಗಾರರಾಗ್ಬೋದು, ಗೋಧಿ ಆಗ್ಬೋದು, ಭತ್ತ ಆಗ್ಬೋದು, ಏನೇ ಬೆಳೀತಿದ್ದೀರಾ ಅದಕ್ಕೆ ಸಾಕಷ್ಟು ಒಳ್ಳೆಯ ಪೂರಕವಾದ ಬೆಲೆ ಸಿಗ್ತಕ್ಕಂಥ ಯೋಗ ಸಹ 2024 ಕನ್ಯಾ ರಾಶಿಯವರಿಗೆ ಇರುತ್ತೆ. ಮುಖ್ಯವಾಗಿ ಮಹಿಳೆಯರಿಗೆ ಜಾಸ್ತಿ ಆದಾಯ. ಆರೋಗ್ಯ ಹೇಗೆ? ಆರೋಗ್ಯದಲ್ಲಿ ಅದೇ ಷಷ್ಠದಲ್ಲಿ ಶನಿ ಇರೋದ್ರಿಂದ ಜಾಗ್ರತೆ ವಹಿಸಬೇಕು. ಇನ್ನೇನು ತೊಂದರೆ, ಸ್ವಲ್ಪ ಸೊಂಟನು, ಬೆನ್ನು, ಬ್ಯಾಕ್ ಪೈನ್ ಅಂತೀವಿ, ಆಮೇಲೆ ಒಂಚೂರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ENT ಸ್ಪೆಷಲಿಸ್ಟ್ ಹತ್ರ ಸ್ವಲ್ಪ ಒಂದು ಸಾರಿ ಆದರೂ ನಾವು ಹೋಗಿ ಬರಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತಿ ಇದ್ದರೆ ಒಳ್ಳೆಯದು. ಪರಿಹಾರ ಅಂತ ಹೇಳಿದಾಗ ಸಾಕ್ಷಾತ್ ವಿಷ್ಣುವಿನ ಒಂದು ರಾಶಿ ಕೂಡ ಇದಾಗಿರೋದ್ರಿಂದ ನಮಗೆ ಕಲವು ವೆಂಕಟನಾಥ ಅಂತೀವಿ. ಕಲಿಯುಗಕ್ಕೆ ಒಬ್ಬೇ ವೆಂಕಟನಾಥ. ವಿಷ್ಣು ಅಂತ ಹೇಳಿದಾಗ ಇಡೀ ಸ್ಥಿತಿಕಾರಕ್ಕೂ ಕೂಡ ಆಗಿರೋದ್ರಿಂದ ಸಾಕ್ಷಾತ್ ವೆಂಕಟೇಶ್ವರನ, ಶ್ರೀನಿವಾಸನ, ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಹೆಸರು ಬೇಳೆ ಸಂಬಂಧಿಸಿರ್ತಕ್ಕಂಥ ಪದಾರ್ಥ, ಹೆಸರು ಬೇಳೆಯನ್ನು ದಾನ ಮಾಡೋದ್ರಿಂದ, ಹೆಸರು ಬೇಳೆಯನ್ನು ಶನಿವಾರ, ಮಂಗಳವಾರ ಯಾರಿಗಾದರೂ ಕೊಡೋದ್ರಿಂದ ಅದರಿಂದ ಸಾಕಷ್ಟು ಶುಭ. ಹೆಸರು ಬೇಳೆ ಪಾಯಸ ಮಾಡಿ ಕೂಡ ನಾವು ಕೊಟ್ಟಿದ್ದೆ ಆದರೆ ತುಂಬ ಶುಭ ಆಗುತ್ತೆ. ಪರಿಹಾರ ಮಂತ್ರ ಅದೇ ಹೇಳ್ತಾ ಇದೆ, ಕಲವು ವೆಂಕಟೇಶ್ವರನ ದರ್ಶನ, ವೆಂಕಟೇಶ್ವರನ ಮಂತ್ರ, ವೆಂಕಟೇಶ್ವರನ ಸ್ತೋತ್ರ, ಪ್ರತಿನಿತ್ಯ ಅಟ್ಲೀಸ್ಟ್ ಕಡೆಯ ಭಾಗ 5 ಸಾರಿ ಆದರೂ ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ. ಇಲ್ಲ ನಾವು ಇನ್ನು ಸ್ವಲ್ಪ ಚೆನ್ನಾಗೂ ಹೇಳ್ಕೋಬೇಕು ಅಂದರೆ ಎಲ್ಲೋ ಒಂದು ಕಡೆ ವೆಂಕಟೇಶ್ವರ ಮಹತ್ವ ಒಂದು ಪುಸ್ತಕದಲ್ಲೂ ವ್ರತದಲ್ಲೂ ಇದ್ರ ಬಗ್ಗೆ ಹೇಳಿದ್ದಾರೆ. ಓಂ ನಮೋ ವೆಂಕಟೇಶಾಯ ಕಾಮಿತಾರ್ಥ ಪ್ರದಾಯಿನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲವೂ ಒಳ್ಳೆಯದಾಗುತ್ತೆ. ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಶುಭ ಆಗುತ್ತೆ. SK ಜೈನ್ ಗುರುಜಿ, ತುಲಾ ರಾಶಿಗೆ 2024 ತುಲಾ ರಾಶಿಗೆ ಗುರುದೃಷ್ಟಿ ಇದೆ. ಸೊ ಗುರುಬಲ ಅವರು ಅನುಭವಿಸ್ತಾ ಇದ್ದಾರೆ. ಅಂದರೆ ಹಲವರು ತುಂಬ ಒಳ್ಳೆಯದಾಗಿರುತ್ತೆ, ಹಲವರಿಗೆ ಕಷ್ಟ ಬಂದರೂ ಪಾರಾಗಿರುತ್ತೆ. ದಶೆ ಚೆನ್ನಾಗಿದೆ. ಸೊ ತುಲಾ ರಾಶಿ ಗುರುಬಲ ಚೆನ್ನಾಗಿದೆ. 6ರಲ್ಲಿ ರಾಹು, ಇಷ್ಟು ದಿವಸ ರಾಹು ಕೆಟ್ಟದಾಗಿತ್ತು, 6ನೇ ಮನೆ ಬಂದಿದೆ, ಅದು ಭಾಳ ಶುಭಕರ. ಮತ್ತು ಚಿತ್ತ, ಸ್ವಾತಿ, ವಿಶಾಖ ಈ 3 ನಕ್ಷತ್ರಗಳು
ಗಂಗಾ ಯಮುನಾ ಸರಸ್ವತಿ ಸಪ್ತ ಸಿಂಧು ಭರಪೂರ್ ತುಳಸಿ ಚಾತಕಿಕೆ ಮತ್ತು ಸ್ವಾತಿ ಬಿನ್ ಸಬ್ ದೂರ್ ಅಂತಾರೆ. ಸ್ವಾತಿ ನಕ್ಷತ್ರದ ಮಹತ್ವ, ಯಾರ್ಯಾರು ಚಿತ್ತ ಸ್ವಾತಿಯಲ್ಲಿ ಹುಟ್ಟಿದಾರೋ ಅದ್ಭುತ, ದಶೆ ಚೆನ್ನಾಗಿದ್ದರೆ ಅದ್ಭುತವಾಗಿದೆ. ಆ ಶನಿ ಮಹಾತ್ಮನ 6ನೇ ಮನೆ ಬರಬೇಕು, ಅಂದರೆ ಇನ್ನೊಂದು ವರ್ಷ ಹೋಗಬೇಕು. 29th March 2025 ಬರುತ್ತೆ. ಅದು ಸಮಯ ಹೇಳ್ತೀನಿ, 9:50 ರಾತ್ರಿಗೆ 29th March. ಒಂದು ವರ್ಷ ಆದ ನಂತರ ಆ ಶನಿ 6ನೇ ಮನೆ. ಸೊ ತುಲಾ ರಾಶಿಗೆ ಚೆನ್ನಾಗಿದೆ, ದಶೆ ಚೆನ್ನಾಗಿದ್ದರೆ ಭಾಳ ಅದ್ಭುತವಾಗಿ. ಆರ್ಥಿಕ ಸ್ಥಿತಿಗತಿ, ಆರ್ಥಿಕ ಒಳ್ಳೆಯದಿದೆ ಅಂದರೆ ಭಾಳ ವೃದ್ಧಿ ಆಗೇ ಆಗುತ್ತೆ. ತುಲಾರಾಶಿ, ತುಲಾರಾಶಿಗೆ ಅಧಿಪತಿ ಶುಕ್ರನು ಬುಧ ಶುಕ್ರ ಸೇರಿದೆ. ಸೊ ಬುಧ ಶುಕ್ರ ಭಾಳ ಅದು ರಂಕನನ್ನು ರಾಜನಾಗಿ ಮಾಡುತ್ತೆ, ಬಡವನು ಧನಿಕನಾಗ್ಬಿಡ್ತಾನೆ. ಯೋಚನೆ ಮಾಡಿ, ಅವನು ನೆನೆಸಿರೋಲ್ಲ, ಲಾಟ್ರಿನೇ ಬಂದ್ಬಿಡುತ್ತೆ, ಅಷ್ಟು ಅದೃಷ್ಟ ಚೆನ್ನಾಗಿದೆ. ದಶೆ ಒಂದು ಕಂಡೀಷನ್ನು, ಇಲ್ಲದೇ ಇದ್ರೆ ಭಾಳ ಚೆನ್ನಾಗಿದೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯ ನೋಡಮ್ಮ, ತುಲಾರಾಶಿಗೆ ಕಿಬ್ಬು, ಸಿಂಹರಾಶಿಗೆ ಹೊಟ್ಟೆ, ತುಲಾರಾಶಿ ಕಿಬ್ಬು ಹೊಟ್ಟೆ ಅಂದರು. ಕಿಬ್ಬು ಹೊಟ್ಟೆಯಲ್ಲಿ ಆಪರೇಷನ್ನು, ಕಿಬ್ಬು ಹೊಟ್ಟೆಗೆ ಆಕ್ಸಿಡೆಂಟ್ ಆಗೋದು, ಕಿಬ್ಬು ಹೊಟ್ಟೆ ತೊಂದರೆ, ಪಾಪಗ್ರಹ ಇದ್ದರೆ. ಇಲ್ಲದು ಏನು ತೊಂದರೆ ಆಗಲ್ಲ. ತುಲಾರಾಶಿಗೆ ಅಂಥ ದೊಡ್ಡ ಸಂಕಟ ಕಾಣಿಸ್ತಾ ಇಲ್ಲ. ಅವ್ರ ಜಾತಕ ನೋಡ್ಕೊಬೇಕು, ಪಾಪಗ್ರಹ ಇದೆಯಾ ತುಲಾರಾಶಿಯಲ್ಲಿ, ಚಿತ್ತಾ ನಕ್ಷತ್ರ ಹುಟ್ಟಿದೆ, ಸ್ವಾತಿಯಲ್ಲಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದೀನಾ, ಇವೆಲ್ಲ ಅವ್ರವರು ನೋಡ್ಕೊಬೇಕು. ಇಲ್ಲದೇ ಇದೆ ಆರೋಗ್ಯ ಪರವಾಗಿಲ್ಲ. ಅಂದರೆ ಶುಭ ಅಂತ ಹೇಳ್ತಿದ್ದಾನೆ. ಈ ವರ್ಷದ ಯೋಗಗಳೇನು ಅಂತ? ಯೋಗ ಇಲ್ಲಿ ಗಜಕೇಸರಿ ಯೋಗನೂ ಬರ್ತದೆ. ಯಾಕಂದರೆ ಇದು ಗಜ ಅಂದರೆ ಆನೆ, ಕೇಸರಿ ಅಂದರೆ ಸಿಂಹ. ತುಲಾರಾಶಿಯಲ್ಲಿ ಗುರುಚಂದ್ರ. ಸೊ ಗಜಕೇಸರಿ ಯೋಗ ಉಂಟಾಗುತ್ತೆ, ಅತಿ ಶೀಘ್ರವಾಗಿ ಆಗುತ್ತೆ ತುಲಾ ಚಂದ್ರ ಬಂದಾಗ. ಸೊ ತುಂಬ ಒಳ್ಳೆಯ ಯೋಗ. ಸೊ ಅಲ್ಲಿ ಗಜಕೇಸರಿ ಯೋಗ ಅಂದರೆ ಬಹಳ ದೊಡ್ಡ ಬಡವನು ರಾಜನಾಗ್ಬಿಡ್ತಾನೆ. ಅಂದರೆ ಮನೆ ತಗೊಳ್ಳುವಂಥ ಯೋಗ ಇರ್ಬೋದು, ವಾಹನ ಖರೀದಿ ಮಾಡೋ ಯೋಗ, ಅದೆಲ್ಲ ಕೂಡ ಇದೆಯಾ? ಅನುಮಾನ ಇಲ್ಲದೆ ಬರೀ ಒಂದಲ್ಲ 100 ಮನೆಗಳು ಮಾಡಿಬಿಡ್ತಾನೆ ಗಜಕೇಸರಿ ಅಂದರೆ. ಪರಿಹಾರ ಏನು ಮಾಡಬೇಕು? ಪರಿಹಾರ ಶುಕ್ರನಿಗೆ ನೋಡಮ್ಮ, ಇಲ್ಲಿ ಅವರೆಕಾಳನ್ನು ದಾನ ಕೊಡಿ. ನವಧಾನ್ಯದಲ್ಲಿ ಅವರೆಕಾಳು. ಸೊ ಈ ಧಾನ್ಯಗಳ ಶುಕ್ರನಿಗೆ ಮತ್ತು ವಸ್ತ್ರವನ್ನು ಶುಕ್ರವಾರ ದೇವಿ ಪೂಜೆ ಮಾಡೋದು, ದೇವಿಗೆ ಅರ್ಪಣೆ ಮಾಡೋದು, ದೇವಿಗೆ ಪೂಜೆ ಮಾಡೋದು, ವಸ್ತ್ರವನ್ನು ದಾನವಾಗಿ ಕೊಡೋದು. ಪರಿಹಾರ ಮಂತ್ರ ಓಂ ಹ್ರಾಂ ಹಿರಣ್ಯ ಗರ್ಭಾಯ ನಮಃ. ಪರಶುರಾಮ ಲೀಲೆ ನೋಡಿ, ಭಾರ್ಗವೋ ಭಾರ್ಗವಸ್ಯ ಚ ಅಂತ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮುನಿ ಬರೆದಿರೋದು ಇದು. ಭಾರ್ಗವೋ ಭಾರ್ಗವಸ್ಯ ಚ, ಶುಕ್ರನು ಶಾಂತಿ ಆಗ್ತಾನೆ. ಈಗ ಯಾರಿಗಾದ್ರೂ ಲಾಟ್ರಿ ಬಂದರೆ ಶುಕ್ರ ದಶೆ ಅಂತೀವಿ. ಸೊ ಆ ಶುಕ್ರ ಇನ್ನೂ ಬಲವಾಗುತ್ತೆ. ಬಸವರಾಜ ಗುರುಜಿ, ವೃಶ್ಚಿಕ ರಾಶಿಗೆ 2024 ಹೇಗಿದೆ? 2024 ವೃಶ್ಚಿಕ ರಾಶಿಯ ಫಲಾಫಲಗಳು ನೋಡೋಕೆ ಹೋದಾಗ ರಾಶ್ಯಾಧಿಪತಿ ಕೂಡ ಕುಜ ಆಗಿರ್ತಾನೆ, ವರ್ಷಾಧಿಪತಿ ಕೂಡ, ವರ್ಷದ ರಾಜ ಕೂಡ ಕುಜ ಆಗ್ತಾ ಇರ್ತಾನೆ. ಈ ರಾಶಿಯವರಿಗೆ ಗ್ರಹಗಳ ಮುಖ್ಯವಾದ ಗ್ರಹಗಳು ನೋಡೋಕೆ ಹೋದಾಗ ಶನಿ ಗ್ರಹ 4ರಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಹಾಗೆ ಗುರುಗ್ರಹ 6ರಿಂದ 7ಕ್ಕೆ ಬರ್ತಾ ಇರ್ತಕ್ಕಂಥದ್ದು, ಹಾಗೆ ರಾಹು ಕೇತು 5 ಮತ್ತು 11ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಫಲಾಫಲ ನೋಡೋಕೆ ಹೋದಾಗ ಈ ರಾಶಿಗೆ ಗುರುಬಲ ಬರ್ತಾ ಇದೆ. ಈ ವರ್ಷ ಗುರುಬಲ ತುಂಬ ಚೆನ್ನಾಗಿರುತ್ತೆ. ಆದರೆ ಅರ್ಧಾಷ್ಟಮ ಶನಿ ಅಂತ ಕರಿತೀವಿ. ಇನ್ನು ಪಾಪಗ್ರಹಗಳಲ್ಲಿ 11ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಕೇತು, ಇದನ್ನೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಉದ್ಯೋಗ ಅಥವಾ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳು ಬಹಳಷ್ಟು ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ತಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥ ರಿಸಲ್ಟ್ಸು ಪರಿಪೂರ್ಣ ಆಗೋಕ್ಕೆ ಇದು ಪರ್ವಕಾಲ. ವೃಶ್ಚಿಕ ರಾಶಿಯವರಿಗೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಆದರೆ ಅರ್ಧಾಷ್ಟಮ ಶನಿ, ಕೆಲವರು ಹೇಳ್ತಾರೆ ಅರ್ಧಾಷ್ಟಮ ಶನಿ ಇದ್ದಾಗ ತಾಯಿ ಆರೋಗ್ಯ, ಮನೆಯ ವಿಷಯ, ಇದರಲ್ಲಿ ಕೆಲವು ಸಕ್ಸಸ್ಸು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಶನಿ ಮೂಲ ತ್ರಿಕೋಣ ಸ್ವಕ್ಷೇತ್ರದಲ್ಲಿ, ಆ ಮೂಲ ತ್ರಿಕೋಣದಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಮನೆ ಕಟ್ಟೋ ಯೋಗ, ವಾಹನ ತಗೊಳ್ತಕ್ಕಂಥ ಯೋಗ, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು. ಇನ್ನು ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ, ಲಾವಾದೇವಿಗಳು ಚೆನ್ನಾಗಿರುತ್ತೆ. ವ್ಯವಹಾರ ವಹಿವಾಟುಗಳು 2024ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಭಾಳ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಆಗಿದೆ. ಆರ್ಥಿಕತೆ ಹೇಗೆ? ಇನ್ನು ಆರ್ಥಿಕ ಸ್ಥಿತಿ ನೋಡೋಕೆ ಹೋದಾಗ ತುಂಬ ಲಾಭ, ಯೋಗ, ಜಾಸ್ತಿ ಹಣಕಾಸಿನ. 2023ರಲ್ಲಿ ಕನ್ಫ್ಯೂಷನ್, ಏನೋ ಒದ್ದಾಟ. ಒಂದು ಭೂಮಿ ಮಾರಕ್ಕೆ ಹೋದ್ರಿ, ಅರ್ಧಂಬರ್ಧ ಆಯಿತು. ವ್ಯವಹಾರಗಳು ಸರಿ ಇರಲಿಲ್ಲ, ಸಾಲಗಳು ಅಥವಾ ತಾವು ತೀರ್ಸೋಕ್ಕೂ ಆಗಲಿಲ್ಲ, ತಮಗೂ ಬರ್ತಾ ಇರಲಿಲ್ಲ. ಆರ್ಥಿಕ ವೃದ್ಧಿ ಅಂತ ಹೇಳುತ್ತೆ. ಜಾಸ್ತಿ ಹಣಕಾಸಿನ ಯೋಗದಲ್ಲಿ ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು. ಆದರೆ 11ರ ಕೇತು ನೋಡೋಕೆ ಹೋದಾಗ ಅದು ಲಾಭದ ಜಾಗದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಅನ್ನೆಸರಿ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ, ಅನ್ನೆಸರಿ ಖರ್ಚುಗಳು. ಇನ್ನು ಪಂಚಮ ರಾಹು ಅಂತ ಹೇಳಿದಾಗ ಮಕ್ಕಳ ಜೊತೆ ಸ್ವಲ್ಪ ಗಲಾಟೆಗಳು, ಕಿರಿಕಿರಿ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ವಿದ್ಯಾಭ್ಯಾಸಕ್ಕೋಸ್ಕರ, ವಿವಾಹಕ್ಕೋಸ್ಕರ ಏನೋ ಒಂದು ತಲೆ ಕೆಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಈ ವರ್ಷದಲ್ಲಿ ಇರುತ್ತೆ.
ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಇವರಿಗೆ ಏನಂದರೆ ಇದು ಗುಹ್ಯ ರೋಗಗಳಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿ ಕೂಡ ಆಗಿರೋದ್ರಿಂದ ಸಾಧ್ಯವಾದಷ್ಟು ಇವರಿಗೆ BP ಆಗ್ಬೋದು, ಶುಗರ್ ಆಗ್ಬೋದು, ಸ್ವಲ್ಪ ENT ಸ್ಪೆಷಲಿಸ್ಟು, ಸಣ್ಣ ಪುಟ್ಟ ಕಾಯಿಲೆಗಳು, ಒಂಚೂರು ಕಾಫ್ ಸ್ಟಾರ್ಟ್ ಆಯಿತು ಅಂದರೆ 6 ತಿಂಗಳು ಬಿಡೋದೇ ಇಲ್ಲ. ಆ ಥರದ ಲೆಕ್ಕಾಚಾರಗಳು ಕೂಡ ಇರೋದ್ರಿಂದ ಸ್ವಲ್ಪ ತಮ್ಮ ದಿನಚರ್ಯಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ಕೂಡ ತಾವು ವಹಿಸಬೇಕಾಗಿರುತ್ತೆ. ಪರಿಹಾರ ಅಂತ ಹೇಳಿದಾಗ ಇವರಿಗೆ ಸುಬ್ರಹ್ಮಣ್ಯನಿಗೆ, ಮನೆ ದೇವರಿಗೆ ಸಾಧ್ಯವಾದರೆ ವರ್ಷದಲ್ಲಿ ಒಂದು ಸಾರಿ ಮುಡಿಯನ್ನು ಕೊಡೋದ್ರಿಂದ ಕೂಡ ತಮಗೆ ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ತೊಗರಿ ಬೇಳೆಯಿಂದ ಮಾಡಿದಂಥ ಪದಾರ್ಥ, ಮುಖ್ಯವಾಗಿ ಈ ರಾಶಿಯವರು ನೋಡಿ, ಮೆಡಿಕಲ್ ಸ್ಟೂಡೆಂಟ್ಸ್ ಹೆಚ್ಚಾಗಿ ಯಾರಿರ್ತಾರೆ ಅಂದರೆ ವೃಶ್ಚಿಕ ರಾಶಿಯವರು ಇರ್ತಾರೆ. ರಸಗೊಬ್ಬರಗಳು ಯಾರು ಮಾರ್ತಾರೆ ಅವರು ವೃಶ್ಚಿಕ ರಾಶಿಯವರು ಇರ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರಿರ್ತಾರೆ ಹೆಚ್ಚಾಗಿ ವೃಶ್ಚಿಕ ರಾಶಿ. ರಾಜಕಾರಣದಲ್ಲಿ ಯಾರು ರಾರಾಜಿಸ್ತಾರೆ ಅದು ವೃಶ್ಚಿಕ ರಾಶಿ. ಹಾಗಾಗಿ ಈ ರಾಶಿಯವರಿಗೆ ಸ್ವಲ್ಪ ಔಷಧಿಗಳನ್ನು ದಾನ ಮಾಡೋದು, ತೊಗರಿಬೇಳೆ ಪದಾರ್ಥ ದಾನ ಮಾಡೋದು. ವೃದ್ಧರಿಗೆ ನಾವು ಹಿಂದೆ ಒಂದು ಛತ್ರಿ ಆಗಲಿ, ಚಪ್ಪಲಿ ಆಗಲಿ, ಒಂದು ಬೆತ್ತವಾಗಲಿ, ಊರುಗೋಲಾಗಲಿ ಇವೆಲ್ಲ ನಾವು ಸುಮ್ಮನೆ ಖುಷಿ ಕೊಡ್ತಾ ಇರಲಿಲ್ಲ. ಅದು ಕೂಡ ನಮ್ಮ ಗ್ರಹಗತಿಗಳು ಬದಲಾಯಿಸುತ್ತೆ. ವೃದ್ಧರಿಗೆ ಏನಾದರೂ ದಾನ ಮಾಡೋದು, ಒಂದು ಚಪ್ಪಲಿಯನ್ನು ಅಥವಾ ಔಷಧಿಗಳನ್ನು ಕೊಡೋದ್ರಿಂದ, ಅಮಾವಾಸ್ಯೆಯ ಭಾಗದಲ್ಲಿ ಕೊಡೋದ್ರಿಂದ ಕೂಡ ಸಾಕಷ್ಟು ಶುಭ ಆಗುತ್ತೆ. ಪರಿಹಾರ ಮಂತ್ರ ಸಾಕ್ಷಾತ್ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಸುಬ್ರಹ್ಮಣ್ಯನ ಸ್ತೋತ್ರ, ಸುಬ್ರಹ್ಮಣ್ಯನ ಮಂತ್ರ, ಷಡಾನನಂ ಚಂದನ ಲೇಪಿತಾಂಗಂ ಮಹೋರಸಂ ದಿವ್ಯ ಮಯೂರವಾಹಂ ರುದ್ರಸ್ಯ ಸೂನಂ ಸುರಲೋಕನಾಥಂ ಸುಬ್ರಹ್ಮಣ್ಯ ದೇವಂ ಶರಣಂ ಪ್ರಪದ್ಯೆ ಓಂ ಶರವಣ ಭವ. ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. SK ಜೈನ್ ಗುರುಜಿ, ಧನುಸು ರಾಶಿಗೆ 2024 ಹೇಗಿದೆ? ಈ ಧನು ರಾಶಿಗೆ ಗುರುಬಲ ಇದೆ. ಸೊ ಗುರುಬಲ ಇದ್ದರೆ ಈ ವರ್ಷ ತುಂಬ ಅದ್ಭುತ ಶುಭ. ಅವ್ರು ನೆನೆಸಿದ್ದೆಲ್ಲ ಹೊಸ ವರ್ಷನೇ ಹೊಸ ಹುರುಪು, ಸಂತೋಷ ಬಂದ್ಬಿಡುತ್ತೆ. ಧನುಷಲ್ಲೇ ಸೂರ್ಯ, ರಾಶಿಯ ಮಧ್ಯಭಾಗದಲ್ಲಿ ಸೂರ್ಯ ಇದೆ. ಸೊ ಆದ ಕಾರಣ ಎಲ್ಲ ಆಲ್ ರೌಂಡ್ ಅವ್ರಿಗೆ ಎಲ್ಲ ಶನಿ ತುಂಬ ಕಷ್ಟಪಟ್ಟರು. ಈ ವರ್ಷದಲ್ಲಿ ತುಂಬ ಸುಖ ಪಡ್ತಾರೆ. 3ನೇ ಮನೆ ಶನಿ ಕಾರಣನೂ ಹೇಳ್ತಾ ಇದ್ದೀವಿ. ಮಕರ ರಾಶಿ ಇದ್ದರೆ ಕಷ್ಟಪಟ್ಟರು. ಈಗ ಕುಂಭರಾಶಿ 2.5 ವರ್ಷ ಶನಿ ಮಹಾತ್ಮ ಅವ್ರನ್ನ ಕಾಪಾಡಿದೆ. ಎಲ್ಲ ರೀತಿಯಲ್ಲಿ ಧನು ಆರ್ಥಿಕ ಲಾಭ, ಸುಖ, ಶಾಂತಿ, ನೆಮ್ಮದಿ. ಹೊಸ ವರ್ಷ ಅವ್ರಿಗೆ ನಾವು ಹ್ಯಾಪಿ ನ್ಯೂ ಇಯರ್ ಹೇಳಲೇಬೇಕು. ಯಾಕಂದರೆ ಹ್ಯಾಪಿ ಇರ್ತದೆ, ನಾವು ಹ್ಯಾಪಿ ಹೇಳೋದು ದೊಡ್ಡದಲ್ಲ. ಸಂತೋಷ ಉಂಟಾಗುತ್ತೆ, ಭಾಗ್ಯೋದಯವಾಗುತ್ತೆ. ರಾಹು 4ರಲ್ಲಿದೆ, ಅದಕ್ಕೆ ಶಾಂತಿ ನಾವು ಹೇಳ್ತೀವಿ. ಏನು ಮಾಡಿ, ಬೇರೆ ಎಲ್ಲ ಚೆನ್ನಾಗಿದೆ. ಆರ್ಥಿಕ ಸ್ಥಿತಿಗತಿಗಳು ಹೇಗಿರುತ್ತೆ? ಯಾಕಂದರೆ ನೀವು ಹೇಳ್ತಾ ಇದ್ರಿ ಏಳರಾಟ ಶನಿ ಮುಗಿದಿದೆ, ಈಗಷ್ಟೇ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು ಅಂತ. ಈಗ ಯಾವ ವಲಯಕ್ಕೆ ಶುಭ ಆಗ್ಬೋದು? ಗುರು ಅಧಿಪತಿ ನೋಡಮ್ಮ, ಖಾದ್ಯ ಪದಾರ್ಥದ ವ್ಯಾಪಾರ ಯಾರು ಮಾಡ್ತಾರೆ ಅಂದರೆ ಹೋಟೆಲ್ ಬಿಸ್ನೆಸ್. ಜ್ಯೋತಿಷನ ಕೇಳಿ ಮಾಡಲಿ, ಹಲವರು ಸಾಲ ಮಾಡಿ ಹೋಟೆಲ್ ಲಾಸ್ ಆಗಿಬಿಡುತ್ತೆ. ಇವ್ರು ಮಾಡಿದ್ರೆ ಲಾಭ ಆಗುತ್ತೆ. ಧನುರಾಶಿ ಅಧಿಪತಿ ಬೃಹಸ್ಪತಿಗೆ ಖಾದ್ಯ ಪದಾರ್ಥ, ಬಂಗಾರು ವ್ಯಾಪಾರ ಮಾಡೋನು, ನವರತ್ನ ವ್ಯಾಪಾರ ಮಾಡೋನು ಗುರು. ಮತ್ತು ದೇವಸ್ಥಾನದ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಅವ್ರಿಗೂ ಸಮಯ ಚೆನ್ನಾಗಿರಬೇಕು. ಈಗ ದೇವಸ್ಥಾನ ನಡೆಸೋ ಅಷ್ಟು ಸುಲಭ ಅಲ್ಲ. ಅವರು ಸಮಯ ಚೆನ್ನಾಗಿದ್ದರೆ ದೈವ ಪೂಜೆಯಿಂದ ತುಂಬ ಭಾಗ್ಯೋದಯ. ಧನುರಾಧಿಪತಿ ಗುರು. ಸಿಹಿ ಪದಾರ್ಥ ಅಂತ ಸ್ವೀಟಾಗಿ ಮಾತಾಡ್ತಾರೆ. ಸ್ವೀಟ್ ವ್ಯಾಪಾರ ಮಾಡೋರಿಗೆ ಗ್ಯಾರಂಟಿ. ಸ್ವೀಟ್ ಗುರು ಬಲವಾಗಿರಬೇಕು. ಬಂಗಾರ ಹೇಳಿದ್ದೀವಿ, ಸ್ವೀಟ್ ವ್ಯಾಪಾರ ಹೇಳಿದ್ದೀವಿ. ಗುರುಗೆ ಮತ್ತು ವಿದ್ಯೆ, ಅವ್ರು ಹೇಳಿದಾಗ ಪುಸ್ತಕ ಬರೆಯೋರು, ವಿದ್ವಾಂಸರು, ವಿದ್ಯೆಯಿಂದ ಪುಸ್ತಕ ಬರೆದ ಮೇಲೆ ಬರೋರು, ಇವರಿಗೆಲ್ಲ ತುಂಬ ಶುಭ ಆಗುತ್ತೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯನೂ ಚೆನ್ನಾಗಿರ್ತದೆ. ಧನುರಾಶಿ ಅಧಿಪತಿ ಧನುಷಿಗೆ ಹೇಳಿದ್ದಾರೆ ತೊಡೆ ಅಂದಿದ್ದಾರೆ. ತೊಡೆ ಅಂತ ಹೇಳಿದ್ರೆ ದುರ್ಯೋಧನ ತೊಡೆ ಪಾಯಿಂಟ್ ವೀಕ್. ಎಂಥ ಪೈಲ್ವಾನ್ ವೀಕ್ ಪಾಯಿಂಟ್ ಇರುತ್ತೆ. ಶ್ರೀಕೃಷ್ಣ ಹೇಳ್ತಾರೆ ತೊಡೆಗೆ ಹೊಡಿ ಭೀಮ, ಅಗೇನ್ಸ್ಟ್ ದ ರೂಲ್ ಅದು. ದೇವರು ಹೇಳಿದ್ದಕ್ಕೆ ಮಾಡಿಬಿಟ್ಟ ಭೀಮ ಪುಣ್ಯಾತ್ಮ. ಇಲ್ಲದೆ ಮಹಾಭಾರತ ಮುಗಿತಾ ಇರಲಿಲ್ಲ, ದುರ್ಯೋಧನ ಬದುಕಿರ್ತಿದ್ದ. ಸೊ ಧನುರಾಶಿಗೆ ತೊಡೆಯಲ್ಲಿ ಪಾಪಗ್ರಹಗಳಿದ್ದರೆ ಏಟಾಗೋದು. ಪರಿಹಾರ ನೋಡಮ್ಮ, ಇಲ್ಲಿ ಶಾಸ್ತ್ರಗಳಲ್ಲಿ ಪರಿಹಾರ ಅಂತ ಹೇಳಿದ್ರೆ ಇಲ್ಲಿ ಕಡಲೆ ಬೇಳೆಯನ್ನು ದಾನವಾಗಿ ಕೊಡಬೇಕು. ಮತ್ತು ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಬೇಕು. ಪರಿಹಾರ ಮಂತ್ರ ಓಂ ಹ್ರೂಂ ಆದಿತ್ಯಾಯ ನಮಃ ಈ ಮಂತ್ರ ಹೇಳೋದು. ಮತ್ತು ಜೈನರಲ್ಲಿ ಆದಿನಾಥ ತೀರ್ಥಂಕರ ಪೂಜೆ ಮಾಡೋದು. ಮತ್ತು ಗುರುಗೆ ಶಿವನೇ ಅಂತ ಹೇಳಿದ್ದಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬರೀ ಶಿವರಾತ್ರಿ ಹಬ್ಬ ಅಲ್ಲ, ಧನುರಾಶಿಯಲ್ಲಿ ಹುಟ್ಟೋರು ಮಾಡಿದ್ರೆ ಅದ್ಭುತ ಫಲ. ಬಸವರಾಜ್ ಗುರುಜಿ, ಮಕರ ರಾಶಿಗೆ ಹೇಗಿದೆ? 2024 ಮಕರ ರಾಶಿಯ ಫಲಾಫಲಗಳು ನೋಡೋಕೆ ಹೋದಾಗ ರಾಶ್ಯಾಧಿಪತಿಗೂ ಸಹ ಶನಿ ಆಗಿರ್ತಾನೆ, ಕರ್ಮಾಧಿಪತಿ, ಈ ವರ್ಷದ ಮಂತ್ರಿ ಸಹ ಆಗಿರ್ತಾನೆ. ಈ ರಾಶಿಯವರಿಗೆ ಈಗ ಒಂದು ಒಳ್ಳೆಯ ಶುಭಿಕ್ಷ ಕಾಲ. 7.5 ಲಾಸ್ಟ್ ಕಡೆಯ ಭಾಗ ನಡೀತಾ ಇರ್ತಕ್ಕಂಥದ್ದು. ಮತ್ತು ರಾಶ್ಯಾಧಿಪತಿ ದ್ವಿತೀಯದಲ್ಲಿದ್ದಾನೆ. ಹಾಗೆಯೇ ಗುರು 4ರಿಂದ 5ಕ್ಕೆ ಬರ್ತಾ ಇರ್ತಕ್ಕಂಥ ಈ ಸಂದರ್ಭಕ್ಕೆ ಅನುಸಾರವಾಗಿ 2024ರಲ್ಲಿ ಪ್ರಥಮ ಒಂದು 3 ತಿಂಗಳ ಮಟ್ಟಿಗೆ ನೋಡೋಕೆ ಹೋದಾಗ ಸ್ವಲ್ಪಷ್ಟು
ಯಥಾಸ್ಥಿತಿ ಕಾಪಾಡಿಕೊಂಡ್ರೂ ಸಹ 3 ತಿಂಗಳ ನಂತರ ಸಾಕಷ್ಟು ಶುಭದ ಫಲಗಳು, ವರ್ಷ ಪೂರ್ತಿ ಅದೃಷ್ಟ ನಿಮಗೆ ಕಾದಿದೆ. 4ರಿಂದ 5ಕ್ಕೆ ಗುರು ಹೋಗ್ತಾನೆ. ಹಾಗೆ ಶನಿ 2ರಲ್ಲಿರ್ತಾರೆ, ರಾಹು 3 ಮತ್ತು ಕೇತು 9ರಲ್ಲಿರ್ತಕ್ಕಂಥದ್ದು. ಕೇತು 9ರಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಕಷ್ಟು ಶುಭ ಫಲಗಳು, ಊರ್ಧ್ವಮುಖ ಅಭಿವೃದ್ಧಿ, ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗೋದು, ಸ್ಥಾನಬಲ ಏನು ಎಲ್ಲೋ ಒಂದು ಕಡೆ ಬಡ್ತಿ ಸಿಗ್ತಕ್ಕಂಥದ್ದು, ಸ್ಥಾನಬಲ ಒಳ್ಳೆಯದಾಗ್ತಕ್ಕಂಥದ್ದು, ಎಲ್ಲ ವಿಷಯದಲ್ಲೂ ಕೂಡ ಒಂದು ಮಾನಸಿಕ ಶಾಂತಿ ಸಿಗ್ತಕ್ಕಂಥದ್ದು, ಗೃಹದಲ್ಲಿ ಸಾಕಷ್ಟು ಶುಭ ಕಾರ್ಯಗಳು ನಡೀತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಆರ್ಥಿಕತೆ ಹೇಗಿರುತ್ತೆ? ಮುಖ್ಯವಾಗಿ ಪ್ರತಿಯೊಬ್ಬರು ನಾವು ಯಾವತ್ತೂ ನೋಡ್ಕೊಳ್ತಕ್ಕಂಥದ್ದೇ ಆರ್ಥಿಕ, ಆರೋಗ್ಯ, ಕೀರ್ತಿ. ಆರ್ಥಿಕ, ಆರೋಗ್ಯ, ಕೀರ್ತಿ ಇವು 3ರಲ್ಲೂ ಸಹ ನೋಡೋಕೆ ಹೋದಾಗ ಕಟ್ಟಕಡೆಯ ಸಾಡೆ ಸಾತಿಯ ಭಾಗ. ಈಗಾಗಲೇ 5 ವರ್ಷ ತುಂಬ ಕಠಿಣವಾದ ಪರಿಸ್ಥಿತಿಗಳನ್ನು ಎದುರಿಸಿದ್ದೀರಾ. ಈ ವರ್ಷ ನಿಮಗೆ ಸಾಕಷ್ಟು ಅವಕಾಶಗಳು ಬರುತ್ತೆ. ಈಗಾಗಲೇ ನೀವು ಮಾಡ್ತಾ ಇರ್ತಕ್ಕಂಥ ಉದ್ಯೋಗದಲ್ಲಿ ಸಾಕಷ್ಟು ಅವಕಾಶಗಳು, ಉದ್ಯೋಗದಲ್ಲಿ ಬಡ್ತಿ, ಸರ್ಕಾರಿ ನೌಕರರಿಗೆ ಶುಭ, ಖಾಸಗಿ ಉದ್ಯೋಗಸ್ಥರಿಗೆ ಶುಭ, ರೈತರಿಗೆ ಒಳ್ಳೆಯದು. ಆರ್ಥಿಕ ಪ್ರಗತಿ 3 ತಿಂಗಳು ಸ್ವಲ್ಪ ಮಟ್ಟಿಗಿದ್ದು ಹೆಚ್ಚು ಆಗ್ತಕ್ಕಂಥ ಯೋಗ, ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ, ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ, ಸರ್ಕಾರದ ಸವಲತ್ತುಗಳು ಸಿಗ್ತಕ್ಕಂಥದ್ದು, ಆರ್ಥಿಕ ಯೋಗ ಚೆನ್ನಾಗಿರುತ್ತೆ. ಪಂಚಮ ಗುರು, 5ರ ಗುರು, ಮಕ್ಕಳಿಗೆ ಉದ್ಯೋಗ ಸಿಕ್ಕಿ ಅದರಿಂದ ಹಣ ಬರೋದು, ಮಡದಿಗೆ ಉದ್ಯೋಗ ಸಿಕ್ಕಿ ಅದರಿಂದ ಹಣ ಬರೋದು, ಯಾರಿಗೋ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ಆಗಿರೋದ್ರಿಂದ ಕುಟುಂಬದಲ್ಲಿ ಸಂಪೂರ್ಣವಾಗಿ ಆರ್ಥಿಕ ಪ್ರಗತಿ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಹೇಗಿರುತ್ತೆ? ಇನ್ನು ಆರೋಗ್ಯದ ಮಟ್ಟಿಗೆ ನೋಡೋಕೆ ಹೋದಾಗ ಸ್ವಲ್ಪಷ್ಟು ಸಂಕಷ್ಟಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ರಕ್ತದ ವಿಷಯದಲ್ಲಿ ಅಂದರೆ BP ರೈಸ್ ಆಗ್ತಕ್ಕಂಥದ್ದು, ಮತ್ತು ಸ್ಕಿನ್ ರಿಲೇಟೆಡ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಕ್ಕಂಥ ಸಾಧ್ಯತೆ. ಒಂದು ಮಧ್ಯಮ ವರ್ಗದಲ್ಲಿ ವರ್ಷದಲ್ಲಿ ಜೂನ್ ಜುಲೈ ಆ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪರಿಹಾರ ಅಂತ ಹೇಳಿದಾಗ ಸಾಕ್ಷಾತ್ ಹನುಮನ ಆರಾಧನೆ, ಹನುಮನ ಸ್ತೋತ್ರ, ಹನುಮನ ಹೆಸರು ಹೇಳ್ಕೊಂಡಾಗ ಆ ಶನಿಯೂ ಕೂಡ ನಮಗೆ ಸಂತೃಪ್ತನಾಗ್ತಾನೆ. ಅದರ ಜೊತೆಗೆ ಪರಿಹಾರಕ್ಕೆ ಬಂದಾಗ ಎಳ್ಳಿನಿಂದ ಮಾಡಿದಂಥ ಪದಾರ್ಥಗಳು, ಕಪ್ಪು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು, ಒಂದು ಕಪ್ಪು ಉಲ್ಲನ್ ಬೆಡ್ಶೀಟ್ ಆಗ್ಬೋದು, ವೃದ್ಧರಿಗೆ ಕಪ್ಪು ವಸ್ತ್ರವನ್ನು ಆಗ್ಬೋದು, ಎಳ್ಳಿನಿಂದ ಮಾಡಿದ ಪದಾರ್ಥಗಳನ್ನು ಶನಿದೇವರ ದೇವಸ್ಥಾನದಲ್ಲಿ ಎಳ್ಳಿನಿಂದ ಮಾಡಿದಂಥ ಪದಾರ್ಥಗಳನ್ನು ಎಳ್ಳು ಬೆಲ್ಲ ಮಿಕ್ಸ್ ಮಾಡಿ ಅದನ್ನು ದಾನ ಕೊಡೋದ್ರಿಂದ ಶುಭ ಆಗುತ್ತೆ. ಪರಿಹಾರ ಮಂತ್ರ ಸಾಕ್ಷಾತ್ ಹನುಮನ ಮಂತ್ರವನ್ನೇ ಹೇಳ್ಕೋಬೇಕು. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತವಕಿಂ ವದ, ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತವಕಿಂ ವದ, ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ. ಇಲ್ಲ, ಒಂದೇ ಒಂದು ಬಹಳ ಅದ್ಭುತವಾದ ಮಂತ್ರ, ಸಣ್ಣ ಮಂತ್ರ ಕೂಡ ಆಗಿರುತ್ತೆ. ಓಂ ಹಂ ಹನುಮತೇ ನಮಃ, ಬೀಜಾಕ್ಷರ. ಓಂ ಹಂ ಹನುಮತೇ ನಮಃ ಕನಿಷ್ಠ ದಿನಕ್ಕೆ 3 ಬಾರಿ ಆದರೂ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಗುರುಜಿ, ಕುಂಭರಾಶಿಗೆ 2024 ಹೇಗಿದೆ? ಕುಂಭರಾಶಿಗೆ ಸ್ವಲ್ಪ ಗಂಭೀರವಾಗಿದೆ. ಹೊಸ ವರ್ಷದ ದಿವಸ ಚೆನ್ನಾಗಿದೆ. ಗಂಭೀರವಾಗಿ ಹಾಕಿದೆ ಅಂದರೆ ಕುಂಭದಲ್ಲೇ ಶನಿ ಇದೆ. ಎಲ್ಲರಾಟ್ ಶನಿ ಜನರಿಗೆಲ್ಲ ಅರ್ಥ ಮಾಡ್ಕೊಳ್ತಾರೆ, ಹೊಟ್ಟೆಯಲ್ಲಿದೆ ಶನಿ. ಸೊ ಈ ಶನಿ ಮಹಾತ್ಮನು 29ನೇ ತಾರೀಕು ಮಾರ್ಚ್ 2025ಕ್ಕೆ ಮೀನ ರಾಶಿಗೆ ಹೋಗುತ್ತೆ. ಅಂದರೆ ಕಾಲಿಗೆ ಇಳೀತದೆ. ಮಂದಗ್ರಹ ಹೋಗೋದೆಲ್ಲ ಸ್ಲೋ. ದಶೆ ಚೆನ್ನಾಗಿದೆ, ತೊಂದರೆ ಆಗಲ್ಲ. ಆದರೂ ಈ ಕುಂಭರಾಶಿಗೇನು ಕೈಗೆ ಬಂದು ತುತ್ತು ಬಾಯಿ ಎಲ್ಲ ಇರುತ್ತೆ, ಖುಷಿ ಇರಲ್ಲ. ಕುಂಭದಲ್ಲಿ ಶನಿ. ಆರ್ಥಿಕನೂ ಸ್ವಲ್ಪ ದುಡ್ಡಿದ್ರೂ ಸುಖ ಇರಲ್ಲ, ಶಾಂತಿ ಇರಲ್ಲ. ಇಲ್ಲದೆ ದುಡ್ಡೇ ಇರಲ್ಲ. 2ರಲ್ಲಿ 1. ಯಾವ ವಲಯಕ್ಕೆ ನಷ್ಟ ಲಾಭ ಅಂತೀರಿ? ಉದ್ಯೋಗ ಅಂತ ಹೇಳಿದ್ರೆ ಶನಿ ಮಹಾತ್ಮನಿಗೆ ಲೋಹ ಸಂಬಂಧ ವ್ಯಾಪಾರ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮಾಡ್ತಾರೆ ಆ ವಿದ್ಯಾರ್ಥಿಗಳಿಗೆ ತೊಂದರೆ. ಮೆಕ್ಯಾನಿಕಲ್ ಲೈನು, ಎಣ್ಣೆ ವ್ಯಾಪಾರ ಮಾಡೋದು. ಈಗ ಪೆಟ್ರೋಲ್ ಅಂದರು, ಪೆಟ್ರೋಲ್ ರೇಟು ಅಪ್ ಡೌನ್ ಆಗುತ್ತೆ. ಪೆಟ್ರೋಲ್ ಸಿಕ್ಕೋದು ಕಷ್ಟ ಅಂದರೆ ಬೆಲೆಗಳು ಜಾಸ್ತಿ ಆಗುತ್ತೆ. ಶನಿ ಅಂದರೆ ಎಣ್ಣೆ, ಪೆಟ್ರೋಲು ಇವೆಲ್ಲ ಭಾಳ ಹುಷಾರಿರಬೇಕು. ಅದ್ರ ಮೇಲೆ ಕೆಟ್ಟ ಪ್ರಭಾವ ಕುಂಭರಾಶಿಯಲ್ಲಿ ಹುಟ್ಟಿದವ್ರಿಗೆ. ಬೇರೆ ರಾಶಿಗೆ ಶುಭ ಹೇಳ್ತಾ ಇದ್ದೀವಿ, ಕುಂಭರಾಶಿಗೆ ತುಂಬ ತೊಂದರೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯ ಬಂದ್ಬಿಟ್ಟು ನೋಡಮ್ಮ, ಮೊಣಕಾಲು ಕೆಳಗೆ ಕಣಕಾಲು ಅಂದರು. ಮೀನರಾಶಿಗೆ ಅಲ್ಲೇ ಏಟಾಗುತ್ತೆ, ಅಲ್ಲೇ ಆಪರೇಷನ್ ಆಗುತ್ತೆ. ಶನಿ ಶಾಂತಿ ಮಾಡ್ಕೊಂಡ್ಬಿಟ್ರೆ ಆಗ ಆ ಭಾಗದಲ್ಲಿ ತೊಂದರೆ ಆಗಲ್ಲ. ಅರ್ಥ ಮಾಡು. ಸೊ ಆರೋಗ್ಯದ ಕಡೆ ವಾತ ರೋಗದಿಂದ ಪೀಡಿತ, ಆರ್ಥರೈಟಿಸ್ ಬರೋದು, ವಾಯು ಜಾಸ್ತಿ ಆಗೋದು, ಒಬೆಸಿಟಿ ಪ್ರಾಬ್ಲಮ್ ಅಂತೀವಿ, ಓವರ್ ವೆಯ್ಟ್ ಅನ್ನೋದು. ಊಟದ ಕಡೆ ಗಮನ ಕೊಡಬೇಕು ಕುಂಭರಾಶಿ. ಸೊ ಪರಿಹಾರ ನೋಡಮ್ಮ, ಎಳ್ಳೆಣ್ಣೆ ಸ್ನಾನ ಮಾಡೋದು, ಎಳ್ಳೆಣ್ಣೆ ದೀಪವನ್ನು ಅಂಟಿಸೋದು, ಕಪ್ಪು ವಸ್ತ್ರವನ್ನು ದೇವ್ರಿಗೆ ದಾನವಾಗಿ ಕೊಡೋದು, ಇವೆಲ್ಲ ಮಾಡೋದ್ರಿಂದ ಶನಿ ಮಹಾತ್ಮನ ಜಪ ಮಾಡ್ಕೊಳ್ಳೋದು. ಸೊ ಬನ್ನಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋದು. ಪರಿಹಾರ ಮಂತ್ರ ಅಂದರೆ ಓಂ ಹ್ರೌಂ ಅರ್ಕಾಯ ನಮಃ ಈ ಮಂತ್ರ ಹೇಳ್ಕೊಳ್ಳೋದು. ಕೂರ್ಮಾವತಾರವನ್ನು ಧ್ಯಾನ ಮಾಡೋದು. ಇದು ಮಾಡಿಬಿಟ್ರೆ ಶನಿ ಮಹಾತ್ಮನ ಏಳರಾಟ್ ಶನಿ ತೊಂದರೆ ಕೊಡಲ್ಲ. ಇನ್ನು ಕಟ್ಟಕಡಿಯ ರಾಶಿ ಮೀನರಾಶಿಗೆ 2024 ಭವಿಷ್ಯ ಹೇಗಿದೆ ಬಸವರಾಜ್?
2024 ಮೀನರಾಶಿಯ ರಾಶಿ ಫಲಾಫಲಗಳನ್ನು ನೋಡೋಕೆ ಹೋದಾಗ ಇವರಿಗೆ ಪ್ರಥಮವಾಗಿ ಬಹಳಷ್ಟು ಅದೃಷ್ಟಗಳು ತುಂಬ ಚೆನ್ನಾಗಿರ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಆದರೆ ಮಧ್ಯಮದಲ್ಲಿ ಸ್ವಲ್ಪ ಫಲ ಕೂಡ ಕಡಿಮೆ ಕೊಡುತ್ತೆ. ಯಾಕೆಂದರೆ ಇವರಿಗೆ ಈಗಾಗಲೇ ಸಾಡೆ ಸಾತಿಯ ಪ್ರಾರಂಭಿಕ ಭಾಗ ಕೂಡ ಆಗಿರುತ್ತೆ. ಜನ್ಮದಲ್ಲೇ ಇರತಕ್ಕಂಥ ರಾಹು ಆಗ್ಬೋದು, 2ರಿಂದ 3ಕ್ಕೆ ಹೋಗ್ತಾ ಇರತಕ್ಕಂಥ ಗುರು ಆಗ್ಬೋದು, ಹಾಗೆಯೇ 1ರಿಂದ 7ರಲ್ಲಿರ್ತಕ್ಕಂಥ ರಾಹು ಕೇತು, ಶನಿ ಮತ್ತು ದ್ವಾದಶ ಸ್ಥಾನದಲ್ಲಿರ್ತಕ್ಕಂಥ ಶನಿ, ಇದನ್ನೆಲ್ಲವನ್ನು ನಾವು ನೋಡೋಕೆ ಹೋದಾಗ ವರ್ಷದ ಪ್ರಾರಂಭಿಕ ಭಾಗ ಭಾಳ ಅದ್ಭುತವಾಗಿರುತ್ತೆ. ಎಲ್ಲವೂ ಕೂಡಿ ಬರ್ತಾ ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಫುಲ್ಫಿಲ್ ಆಗ್ತಕ್ಕಂಥ ಯೋಗ ಕೂಡ ಇವರಿಗೆ ಇರ್ತೈತೆ. ಆದರೂ ಕೂಡ ಉದ್ಯೋಗದ ವಿಷಯದಲ್ಲೂ ಕೂಡ ಅಲರ್ಟ್ ಆಗಿರ್ತೀರಾ. ವ್ಯಾಪಾರ ಯೋಗ ತುಂಬ ಚೆನ್ನಾಗಿರುತ್ತೆ. ವಿದೇಶ ಪ್ರಯಾಣ ಇರ್ಬೋದು, ಶುಭ ಸುದ್ದಿಗಳಿರ್ಬೋದು. ಹಾಗೆಯೇ ಇವಾಗಲೇ ಮನೆ ಕಟ್ತಾ ಇದ್ದೀರಾ, ಅದು ಪರಿಪೂರ್ಣ ಆಗ್ತಕ್ಕಂಥ ಯೋಗ. ಹಾಗೆ ಹಣಕಾಸಿನ ವಿಷಯದಲ್ಲಿ ಪಾಲುದಾರಿಕೆಯಿಂದ ಆಗ್ಬೋದು, ತಾವು ಇನ್ವೆಸ್ಟ್ಮೆಂಟ್ ಹೂಡಿಕೆಯಿಂದ ಆಗ್ಬೋದು, ಶೇರ್ ಮಾರ್ಕೆಟ್ ಆಗ್ಬೋದು, ಎಲ್ಲ ವಿಷಯಗಳಲ್ಲೂ ಕೂಡ ಪ್ರಾರಂಭಿಕ ಭಾಗ ಜುಲೈ ತನಕ ಬಹಳಷ್ಟು ಅದೃಷ್ಟದ ಕೂಡಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರು, ನನಗಿನ್ನೇನು ಅವಕಾಶನೇ ಇಲ್ವಾ, ನನಗೇನು ಜಾಬಲ್ಲಿ ಯೋಗ ಇಲ್ವಾ, ನನಗೆ ಬಡ್ತಿ ಸಿಗಲ್ವಾ, ನನಗೆ ಪ್ಯಾಕೇಜ್ ಚೇಂಜ್ ಆಗಲ್ವಾ ಅಂತಕ್ಕಂಥ ಮಹಿಳೆಯರಿಗೂ ಸಹ ಇದು ಸಾಕಷ್ಟು ಶುಭದ ಕಾಲ ಕೂಡ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಕಾಲ ಕೂಡ ಮೀನರಾಶಿಯ ಪ್ರಾಥಮಿಕ ಭಾಗ ಜುಲೈ ತನಕ ಚೆನ್ನಾಗಿರುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ತಾವು ಏನು ಹೇಳುತ್ತೆ, ನಡ್ಕೊಂಡಂಗೆ ಪಡ್ಕೊಳ್ತೀರಾ. ಕಷ್ಟಪಟ್ಟಂಗೆ ಕಷ್ಟಕ್ಕೆ ಫಲ ಸಿಗುತ್ತೆ, ಶ್ರಮಕ್ಕೆ ಫಲ ಸಿಗುತ್ತೆ. ಆರ್ಥಿಕ ಯೋಗಗಳು ತುಂಬ ಚೆನ್ನಾಗಿರುತ್ತೆ. ಆದರೆ ಜೂನಿಂದ ಸೆಪ್ಟೆಂಬರ್ ತನಕ ಸ್ವಲ್ಪ ಕಷ್ಟಗಳು, ನಷ್ಟಗಳು, ತಾವು ಮಾಡ್ಕೊಳ್ತಕ್ಕಂಥ ಸ್ನೇಹಿತರಾಗ್ಬೋದು, ದುರ್ಜನರ ಸಹವಾಸ ಆಗ್ಬೋದು, ಸಹವಾಸಗಳಿಂದ ಒಂದಷ್ಟು ಕೆಡ್ತಕ್ಕಂಥ ಸಾಧ್ಯತೆ. ಹಣಕಾಸಿನ ಯೋಗಗಳು ಊರ್ಧ್ವ ಮುಖದಲ್ಲಿ ಹೆಚ್ಚು ಡೆವಲಪ್ ಆಗ್ತಕ್ಕಂಥದ್ದು. ಉದ್ದಿಮೆದಾರರಿಗಾಗ್ಬೋದು, ಮಹಿಳೆಯರಿಗಾಗ್ಬೋದು, ಸಣ್ಣ ಬಿಸ್ನೆಸ್ ಮಾಡಿದ್ರು ಕೂಡ ವಿಸ್ತರಣೆಯಾಗಿ ಅದರಿಂದ ಹೆಚ್ಚು ಹಣ ಬರ್ತಕ್ಕಂಥ ಯೋಗ. ತಾವು ಮಾರ್ತಕ್ಕಂಥ ವಸ್ತುಗಳಿಗೆ ಹೆಚ್ಚು ಬೆಲೆ ಸಿಗ್ತಕ್ಕಂಥದ್ದು. ಮಾರ್ಕೆಟಿಂಗ್ ಅವ್ರಿಗೆ, ಆನ್ಲೈನ್ ಅವ್ರಿಗೆ, ರೈತರಿಗೆ, ಬೆಳೆದಂಥ ಬೆಳೆಗಳಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿ ಮೀನರಾಶಿಯವರಿಗೆ ಇರ್ತಕ್ಕಂಥ ಯೋಗ ಇದೆ. ಆರೋಗ್ಯದ ವಿಷಯದಲ್ಲಿ ನೋಡಕ್ಕೆ ಹೋದಾಗ ಹೆಚ್ಚು ಯೋಚನೆಗಳನ್ನು ಮಾಡಕ್ಕೆ ಹೋದಾಗ ನರೋ ದುಃಖಂ, ನರಗಳ ಒಂದು ದೌರ್ಬಲ್ಯ. ಅದ್ರ ಜೊತೆಗೆ ಮೀನರಾಶಿ ಯಾವಾಗಲೂ ಪಾದಗಳಿಗೆ ಸಂಬಂಧಿಸಿರತಕ್ಕಂಥ ರಾಶಿ. ನಾವು ಪಾದಗಳನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಇಡೀ ದೇಹನೇ ಆ ಪಾದಗಳ ಮೇಲೆ ಕುಳಿತಿದೆ. ಪಾದಗಳ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ದೇಹ ಕೂಡ ತಲೆ ಕೆಟ್ಟೋಗುತ್ತೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಏನು ಅಂತ ಹೇಳಿದ್ರೆ ಸ್ವಲ್ಪ ಅಲರ್ಟ್ ಆಗಿ ಇರಬೇಕಾಗಿರುತ್ತೆ. ಪರಿಹಾರಕ್ಕೆ ಬಂದಾಗ ಈ ರಾಶಿಯವರು ಸಾಕ್ಷಾತ್ ಗುರುವಿನ ಆರಾಧನೆ, ಗುರುವಿನ ಮೊರೆ ಹೋಗ್ತಕ್ಕಂಥದ್ದು. ಗುರುಗಳು ಅಂತ ಹೇಳಿದಾಗ ನಾವು ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ದತ್ತಾತ್ರೇಯರಾಗ್ಬೋದು, ಶ್ರೀಧರ ಗುರುಗಳಾಗ್ಬೋದು. ಪ್ರತಿ ಗುರುವಾರ ಕಡಲೆಬೇಳನ್ನು 21 ಆಗ್ಬೋದು, 54 ಆಗ್ಬೋದು, 108 ಆಗ್ಬೋದು, ಬುಧವಾರವೇ ಅದನ್ನು ನೆನೆಸಿಟ್ಟು ಅದರಲ್ಲಿ ಒಂದು ಹಾರವನ್ನು ಮಾಡಿ ಗುರುಗಳ ಕ್ಷೇತ್ರ. ನಮಗೆ ಯಾವಾಗಲೂ ಹೇಳ್ತಾ ಇರ್ತೀವಿ, ದಕ್ಷಿಣಾಮೂರ್ತಿಯನ್ನು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನಮ್ಗೆ ಸಿಗಲ್ಲ, ಎಲ್ಲೋ ರೇರ್ ಆ ದೇವಸ್ಥಾನ. ಹಾಗಾಗಿ ಎಲ್ಲಾದರೂ ನಿಮಗೆ ಅಶ್ವತ್ಥ ವೃಕ್ಷ ಇದ್ದಾಗ, ಆಲದ ಮರ ಇದ್ದಾಗ ಅಲ್ಲೂ ಕೂಡ 21 ಕಡಲೆಯ ಕಾಳನ್ನು ನೆನೆಸಿ ಅದನ್ನು ತಗೊಂಡೋಗಿ ಅದಕ್ಕೆ ಆಹಾರವನ್ನು ಕೊಟ್ಟು ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದು. ಗೋಸೇವೆ ಮಾಡಿಕೊಂಡಾಗ ಗೋವಿಗೆ ಆಹಾರ ಕೊಟ್ಟರೂ ಕೂಡ ಇದು ಕೂಡ ಸಾಕಷ್ಟು ಪರಿಹಾರವನ್ನು ಕೂಡ ಕೊಡುತ್ತೆ. ಪರಿಹಾರ ಮಂತ್ರ ಅಂತ ಹೇಳಿದಾಗ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ಗುರುಭ್ಯೋ ನಮಃ. ಎರಡರಲ್ಲೊಂದನ್ನು ಹೆಚ್ಚಾಗಿ ಹೇಳ್ಕೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿ ಬಾರಿಯೂ ಕೂಡ ಒಂದೊಂದು ಉದ್ಯಮಕ್ಕೆ ಅಥವಾ ಒಂದೊಂದು ವಲಯಕ್ಕೆ ಒಂದು ಕಡೆ ಸಿಹಿ ಸಿಗ್ತಾ ಇರುತ್ತೆ, ಒಂದು ಕಡೆ ಕಹಿ ನೋಡಬೇಕಾಗುತ್ತೆ. ಅಂದರೆ ಈ ವರ್ಷ ಗಮನಿಸೋದಾದರೆ ಯಾವ ಉದ್ಯಮಕ್ಕೆ ಲಾಭ ಸಿಗುತ್ತೆ, ಯಾವ ಉದ್ಯಮ ನಷ್ಟದಲ್ಲಿರುತ್ತೆ ಅಂತ ನೋಡಿ. ಈ ವರ್ಷ ನಾವು 2 ಪಾಪಗ್ರಹಗಳ ಆಳ್ವಿಕೆ, ಅದು ಮಂಗಳ ಮತ್ತು ಶನಿ ಪಾಪಗ್ರಹಗಳ ಆಳ್ವಿಕೆ ಇರೋದ್ರಿಂದ ಇನ್ನು ಮಂಗಳನಿಗೆ ಸಂಬಂಧಿಸಿರ್ತಕ್ಕಂತಹ ಉದ್ದಿಮೆಗಳು ಮತ್ತು ಶನಿ ನಿಮ್ಮ ಪ್ರೊಫೆಷನ್, ವಂಶಪಾರಂಪರಿಕ ಪ್ರೊಫೆಷನ್ಸ್ ಏನೇನಿರುತ್ತೋ ಅದೆಲ್ಲಕ್ಕೂ ಕೂಡ ನ್ಯಾಯ ಆಗ್ತಕ್ಕಂಥದ್ದು ಧರ್ಮದಿಂದ. ಇನ್ನು ಬಹುಮುಖ್ಯವಾಗಿ ತಾವು ನೇರವಾದ ಪ್ರಶ್ನೆ ಕೇಳಕ್ಕೆ ಹೋದಾಗ ಆರ್ಮಿಗೆ ಒಂದು ಹೆಚ್ಚು ಸ್ವಾಯತ್ತತೆ, ಹೆಚ್ಚು ಶಕ್ತಿ ಬರ್ತಕ್ಕಂಥ ಸಾಧ್ಯತೆ. ಆರ್ಮಿಗಾಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗ್ಬೋದು, ಹಾಗೆ ಇಂಜಿನಿಯರ್ಸ್ಗೆ ಮತ್ತು ಇದು ಭೂ ವ್ಯಾಪಾರಿಗಳಿಗೆ ಭಾಳ ಒಳ್ಳೆಯದಿದು. ಇದನ್ನು ನಾವು ಕೇವಲ ರಿಯಲ್ ಎಸ್ಟೇಟಿಗೆ ಮಾತ್ರ ಅದನ್ನು ನಾವು ಹೇಳಬೇಕಾಗಿಲ್ಲ. ಭೂಮಿ ಯೋಗ ಜೊತೆಗೆ ಕಬ್ಬಿಣ ವ್ಯಾಪಾರಿಗಳಿಗೆ ಮತ್ತು ಮಹಿಳೆಯರಿಗೆ ಮತ್ತು ಶುಕ್ರನು ಸಿನಿಮಾ ರಂಗಕ್ಕೆ ಶುಭ, ಅದು ತಿಳ್ಕೊಂಡಿರಿ. 2024ರಲ್ಲಿ ಸಿನಿಮಾ ರಂಗಕ್ಕೆ ಬಹಳಷ್ಟು ಶುಭದ ಫಲಗಳು ಸಿಗ್ತಕ್ಕಂಥ ಯೋಗ ಕೂಡ ಇದೆ. ಗುರುಗಳಿಬ್ರು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ರೈತಾಪಿ ವರ್ಗಕ್ಕೆ ಈ ವರ್ಷ ಹೇಗಿದೆ, ಇನ್ನು ರಾಜಕೀಯ ವಲಯದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಸಿನಿ ರಂಗಕ್ಕೆ ಹೇಗಿದೆ, ಹೀಗೆ ಎಲ್ಲಾ ವಲಯಗಳ ಬಗ್ಗೆ ಕೂಡ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ರ. ಜೊತೆಗೆ 12 ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ, ಏನು ಪರಿಹಾರ ಮಾಡಿಕೊಳ್ಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ಹಾಗೂ ವಾಹಿನಿ ಪರವಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.